ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇಲ್ಲಿ ನಾನು ಕೂಡ ಚೆನ್ನಾಗಿದ್ದೀನಿ. ಇಲ್ಲಿ ನಾನು ಊರಿಗೆ ಹೋಗ್ಲಿಕ್ಕೆ ಅಂತ ಹೇಳಿ ನನ್ನ ತಾಯಿ ಮನೆಯಲ್ಲಿ ಜಾತ್ರೆ ಇತ್ತು. ಆ ಜಾತ್ರೆಗೆ ನನ್ನ ತಮ್ಮ ಕರೆದಿದ್ದ, ಅದಕ್ಕೋಸ್ಕರ ಹೋಗೋಣ ಅಂತ ಹೇಳಿ ಹೊರಟಿದ್ದೆ. ಹಾಗೆ ಇಲ್ಲಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಳ್ತಾ ಇದ್ದೆ. ನಾನು ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಬಟ್ಟೆ ಎಲ್ಲ ಐರನ್ ಮಾಡಿ ತಗೊಂಡೆ. ನನಗೆ ಬೇಕಾದ ಡ್ರೆಸ್ಸು ಮತ್ತು ಒಂದು 4 ಸಾರಿ 4 ಡ್ರೆಸ್ಸು ಅಷ್ಟು ತಗೊಂಡೆ. ಹಾಗೆ ಇಲ್ಲಿ ರೆಡಿ ಕೂಡ ಆಗಿ ನಿಂತ್ಕೊಂಡೆ. ಈ ಥರ ಇತ್ತು ನನ್ನ ಔಟ್ಫಿಟ್. ಹಾಗೆ ಊರಿಗೆ ಹೋಗೋದು, ತಾಯಿ ಮನೆಗೆ ಹೋಗೋದು ಅಂದರೆ ಎಷ್ಟೊಂದು ಖುಷಿ ಅಲ್ವಾ? ಎಲ್ಲರಿಗೂ ಕೂಡ ಖುಷಿ ಇರ್ತದೆ ಅವ್ರ ಮನೆಗೆ ಹೋಗೋದಂದರೆ. ಹಾಗೆ ನನಗೂ ಕೂಡ ಖುಷಿ ಆಯಿತು. ತುಂಬ ವರ್ಷಗಳ ನಂತರ ಹೋಗ್ತಾಯಿದ್ದೀನಿ. ಯಾಕೆಂದರೆ ನಾನು ಹೋಗೋದಿಲ್ಲ ಅವಾಗವಾಗ, ಏನೋ 2 ವರ್ಷ 3 ವರ್ಷ ಆ ಥರ ಬಿಟ್ಟು ಹೋಗೋದು. ಹಾಗೆ ಅದಕ್ಕೋಸ್ಕರ ಈಗ ಒಂದು ಜಾತ್ರೆ ಇತ್ತು ಮತ್ತು ಅಮ್ಮನ ನೋಡ್ಕೊಂಡಾಗೆ ಆಗ್ತದೆ ಅಂತ ಹೇಳಿ ಹೋಗೋಣ ಅಂತ ಹೇಳಿ ಹೊರಟಿದೆ. ಹಾಗೆ ಹೋಗಿ ಬರುವಂಥ ಹೊರಟೆ. ಹಾಗೆ ಹೋಗುವಾಗ ನನ್ನ ಮಗ ಅಲ್ಲಿ ಬಿಡ್ತೀನಿ ಅಂತ ಹೇಳಿ ಬಂದ. ಹಾಗೆ ಬ್ಯಾಗೆಲ್ಲ ಪ್ಯಾಕ್ ಆಗಿತ್ತು. ನನ್ನ ಮಗ ಕೂಡ ರೆಡಿ ಇದ್ದ. ಹಾಗೆ ಚಪ್ಪಲೆಲ್ಲ ಹಾಕ್ಕೊಂಡು ಹೊರಟು ಬಸ್ ಸ್ಟಾಪ್ವರೆಗೂ ಬಿಟ್ಟ. ಹಾಗೆ ಬಸ್ಸಿಗೆ ಹೋಗೋದು. ಆ್ಯಕ್ಚುಲಿ ಶಿವಮೊಗ್ಗ ನನ್ನ ತಾಯಿ ಮನೆ. ಹಾಗೆ ಶಿವಮೊಗ್ಗಕ್ಕೆ ಹೋಗುವಂತ ಹೇಳಿ ಹೊರಟದ್ದು. ಹಾಗೆ ಅಲ್ಲಿ ಶಿವಮೊಗ್ಗದ ಹತ್ರ ಒಂದು ಹಳ್ಳಿ. ಹಾಗೆ ಹಳ್ಳಿ ಸೊಗಡು, ಹಳ್ಳಿ ಲೈಫು ಹೇಗೆಲ್ಲ ಇರ್ತದೆ ಅಂತೇಳಿ ನಿಮಗೆ ಕೂಡ ತೋರಿಸ್ತೀನಿ. ಹಾಗೆ ಆಗೊಂಬೆ ಮೇಲೆ ಹೋಗ್ಲಿಕ್ಕಿತ್ತು ಬಸ್ಸು. ಹಾಗೆ ಆಗೊಂಬೆ ಎಲ್ಲ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ಆಗೊಂಬೆ ತಾಯಿ ತುಂಬ ಚೆನ್ನಾಗಿ ಹಸಿರಾಗಿ ನಿಂತ್ಕೊಂಡಿದ್ಲು. ನೋಡಲಿಕ್ಕೆ 2 ಕಣ್ಣು ಸಾಕಾಗ್ತಿರ್ಲಿಲ್ಲ, ಅಷ್ಟೊಂದು ಚೆನ್ನಾಗಿ ಕಾಣ್ತಿತ್ತು. ಆಗೊಂಬೆಯಲ್ಲಿ ಹೋಗೋದಂದರೆ ಕೆಲವರಿಗೆ ಆಗ್ತದೆ, ಕೆಲವರಿಗೆ ಆಗೋದಿಲ್ಲ. ಅದು ಟರ್ನ್ ಆಗುವಾಗ ಬಸ್ಸು ತುಂಬ ಕೆಲವರಿಗೆ ತಲೆ ತಿರುಗ್ತದೆ ಮತ್ತು ಕೆಲವರಿಗೆ ಏನಾಗೋದಿಲ್ಲ. ಆ ಥರ ತುಂಬ ಜನ ವಾಮಿಟಿಂಗ್ ಮಾಡ್ತಾರೆ, ತುಂಬ ಜನ ಹಾಗೇ ಕೂತ್ಕೊಳ್ತಾರೆ. ಅಭ್ಯಾಸ ಇದ್ದವ್ರಿಗೆ ಏನಾಗೋದಿಲ್ಲ. ಅಭ್ಯಾಸ ಇದ್ದರೂ ಇಲ್ಲದಿದ್ದರೂ ಕೂಡ ಆ ಘಾಟ್ ಸೆಕ್ಷನಲ್ಲಿ ಹೋಗುವಾಗ ನಾವು ಯಾವಾಗಲೂ ಒಂದು ಲೆಮನನ್ನು ಕೈಯಲ್ಲಿ ಹಿಡ್ಕೊಂಡು ಕೂತ್ಕೋಬೇಕು. ಇಲ್ಲ ಅಂದರೆ ಸರಿ ಇದ್ದವ್ರಿಗೆ ಕೂಡ ವಾಮಿಟ್ ಬರುವಂಥ ಚಾನ್ಸಸ್ ತುಂಬ ಇರ್ತದೆ. ಹಾಗೆ ನಾನು ಕೂಡ ಇಲ್ಲಿ ಒಂದು ಲೆಮನನ್ನು ಹಿಡ್ಕೊಂಡು ಕೂತ್ಕೊಂಡಿದ್ದೆ, ತಲೆ ತಿರುಗಬಾರ್ದು ಅಂತ ಹೇಳಿ. ಹಾಗೆ ಬಸ್ಸಲ್ಲಿ ಕೂತ್ಕೊಂಡು ಹೋದ್ವಿ. ಮಿನಿ ಬಸ್ ಸಿಗ್ತದಲ್ವ, ಆ ಮಿನಿ ಬಸ್ಸಲ್ಲಿ ಹೋದೆ. ಹಾಗೆ ಹೋಗಿ ಊರಿಗೆ ಹೋಗಿ ತಾಯಿ ಮನೆಗೆ ಹೋದೆ. ಅಲ್ಲಿ ಹೋಗಿ ನಿಮಗೆ ಏನೆಲ್ಲ ಮಾಡ್ತೀನಿ ಅಂತ ನಿಮಗೂ ಕೂಡ ತೋರಿಸ್ತಾ ಹೋಗ್ತೀನಿ. ಅಲ್ಲಿ ಯಾರೆಲ್ಲ ಸಿಗ್ತಾರೆ, ಯಾರೆಲ್ಲ ನನ್ನೊಟ್ಟಿಗೆ ಇರ್ತಾರೆ, ಮತ್ತು ಏನೆಲ್ಲ ಮಾಡ್ತೀವಿ ಜಾತ್ರೆಯಲ್ಲಿ, ಹೇಗೆಲ್ಲ ಜಾತ್ರೆ ಇರುತ್ತೆ, ಏನು ಊಟಕ್ಕೆಲ್ಲ ಸ್ಪೆಷಲ್ ಇರುತ್ತೆ, ಅಲ್ಲಿ ಯಾರೆಲ್ಲ ಬಂದಿರ್ತಾರೆ, ಅದೆಲ್ಲ ನಿಮಗೂ ಕೂಡ ತೋರಿಸ್ತೀನಿ. ಈ ಥರ ಇರ್ತದೆ ಅಲ್ಲಿ ಹಳ್ಳಿ ಜೀವನ, ಹಳ್ಳಿ ಲೈಫು. ಈ ಥರ ಮನೆಗಳೆಲ್ಲ ಇರ್ತವೆ ಅಲ್ಲಿ. ಆ ಥರ ಹೋದ್ವಿ. ಹೋಗಿ ಮನೆಗೆ ಹೋಗುವಾಗ ಲೇಟ್ ಕೂಡ ಆಯಿತು. ಮತ್ತು ಅಲ್ಲಿ ತುಂಬ ಆನೆಕಲ್ಲು ಮಳೆ ಬರ್ತಾಯಿತ್ತು. ಅದು ಕ್ಲಿಪ್ಪು ನನಗೆ ತೊಗೊಳ್ಳಿಕ್ಕಾಗಲಿಲ್ಲ. ಮಳೆ ಬರೋದು, ಆನೆಕಲ್ಲು ಬೀಳ್ತಾಯಿತ್ತು ಪ್ಲಸ್. ಹಾಗೆ ಆನೆಕಲ್ಲು ಮಳೆ ಕೂಡ ಬಂತು. ಆಮೇಲೆ ತಮ್ಮನ ಮಗ ಬಂದು ಮನೆಗೆ ಪಿಕಪ್ ಮಾಡಿ ಕರ್ಕೊಂಡು ಹೋದ. ಹಾಗೆ ಮನೆಗೆ ಹೋದ್ವಿ. ಇಲ್ಲಿ ನನ್ನ ತಮ್ಮಂದು ಗದ್ದೆ ಎಲ್ಲ ಬಂದಿತ್ತು. ತುಂಬ ತೋಟ ಎಲ್ಲ ಇದೆ, ಅಡಿಕೆ ತೋಟ ಎಲ್ಲ. ಹಾಗೆ ಇಲ್ಲಿ ನೋಡಿ ಅಡಿಕೆ ಎಲ್ಲ ಬಂತು. ಹಾಗೆ ಒಂದೇ ಕಡೆ ಇದೆ ಅಡಿಕೆ ತೋಟ ಎಲ್ಲ. ಸ್ವಲ್ಪ ಫಲಕ್ಕೆ ಬಂದಿದೆ, ಇನ್ನೂ ಸ್ವಲ್ಪ ಫಲಕ್ಕೆ ಬರಲಿಕ್ಕಿದೆ. ಹಾಗೆ ತುಂಬ ಚೆನ್ನಾಗಿತ್ತು ನೋಡಲಿಕ್ಕೆಲ್ಲ. ಹಾಗೆ ಮನೆ ಬಂದ್ವಿ ಕೂಡ. ಇಲ್ಲಿ ನನ್ನ ಅಕ್ಕನ ಮಗ ವಿಜಯ ಅಂತೇಳಿ, ಇವನು ಬೆಂಗಳೂರಲ್ಲಿರೋದು. ಅವನಿಗೆ 1-2 ವರ್ಷ ಆಯಿತು ಮದುವೆಯಾಗಿ. ಈಗ ಒಂದು ಮಗು ಕೂಡ ಆಗಿದೆ. ಹಾಗೆ ಮಗಳನ್ನು ಮಲಗಿಸ್ತಾ ಇದ್ದ. ಹಾಗೆ ಮನೇಲಿ ಕೂತ್ಕೊಂಡು ಎಲ್ಲರೂ ಮಾತಾಡ್ತಿದ್ವಿ. ಇಲ್ಲಿ ತಂಗಿಯರೆಲ್ಲ ಬಂದಿದ್ದರು. ಅವರು ಕೂಡ ಒಳ್ಳೆ ಮಧ್ಯಾಹ್ನ ಟೈಮಿಗೆ ಬಂದಿದ್ದರು. ಅವರು ಹಸಿವಾಗಿ ಬಂದು ಊಟ ಕೂಡ ಮಾಡ್ತಿದ್ರು, ತಂಗಿ ಮತ್ತು ಇಲ್ಲಿ ನಮ್ಮ ಅಕ್ಕ ಕೂಡ ಇದ್ದರು. ಇಲ್ಲಿ ನಮ್ಮ ಅಭಿಮಾನಿ ಈಚೆ. ಹಾಗೆ ಊರೊಳಗೆ ರಥ ಎಳಿತಾ ಇತ್ತು. ನಮ್ಮ ಕಡೆ ಗುಗ್ಗಳ ಅಂತ ಹೇಳಿ ಮಾಡ್ತಾರೆ, ವೀರಭದ್ರೇಶ್ವರ ಗುಗ್ಗಳ ಅಂತ ಹೇಳಿ ಮಾಡ್ತಾರೆ. ಈ ಥರ ಗುಗ್ಗಳದಲ್ಲಿ ಈ ಥರ ವೀರಭದ್ರೇಶ್ವರ ಗುಗ್ಗಳನ್ನ ಕರೆಸಿರ್ತಾರೆ. ಒಂದು ಮಹತ್ವವಾದ ಒಂದು ನುಡಿಯನ್ನು ಹೇಳ್ತಾ ಇರ್ತಾರೆ. ಒಂದೊಂದು ಕತೆ, ಆಗಿ ಹೋದ ಕಥೆಗಳ ಬಗ್ಗೆ, ಪಾರ್ವತಿ ಬಗ್ಗೆ, ಪರಮೇಶ್ವರನ ಬಗ್ಗೆ, ಅಥವಾ ಇನ್ನು ಬೇರೆ ದೇವರುಗಳೆಲ್ಲ ಬಗ್ಗೆ ನಮಗೆ ಒಂದೊಂದು ಕಥೆಯನ್ನು ಆ ಗುಗ್ಗಳದ ಮೂಲಕ ನಮಗೆ ತಿಳಿಸ್ತಾ ಹೋಗ್ತಾರೆ. ಈ ಥರ ಇರ್ತದೆ. ಹೀಗೆ 4-5 ಜನ ಇರ್ತಾರೆ ಗುಗ್ಗಳದಲ್ಲಿ. ನಮಗೆ ತಿಳಿಸ್ಕೊಡುವವರು, ಅವರು ನಮಗೆ ದೇವ್ರ ಥರನೇ ಕಾಣಿಸ್ತಾರೆ. ಅಷ್ಟು ಒಂದು ಚೆನ್ನಾಗಿರ್ತದೆ. ಮತ್ತು ಸಭೆಯೆಲ್ಲ ನೋಡಲಿಕ್ಕೆ ಇಟ್ಕೊಂಡಿರ್ತದೆ ಜಾತ್ರೆಯಲ್ಲಿ. ಈ ಥರ ನೋಡಿ ಎಷ್ಟು ಚೆಂದ ಎಲ್ಲ ಹಾಕಿ ನಮಗೆ ಅದರಲ್ಲಿ ಒಂದು ಅರ್ಥವನ್ನು ತಿಳಿಸ್ಕೊಡ್ತಾರೆ. ನಮಗೆ ನೋಡಲಿಕ್ಕಿಂತ 2 ಕಣ್ಣು ಸಾಕೋದಿಲ್ಲ, ಅಷ್ಟು ಚೆಂದ ಇರ್ತದೆ. ಇಲ್ಲಿ ದೇವರ ಬಗ್ಗೆನೇ ಎಲ್ಲ ಇರ್ತದೆ. ಹಾಗೆ ಇಲ್ಲಿ ತುಂಬ ಜನ ಸೇರಿದ್ರು ಕೂಡ. ಇಲ್ಲಿ ನನ್ನ ತಮ್ಮ ಹೆಂಡತಿ
ಅವರಿಗೆ ಕಾಣಿಕೆ ಕೊಟ್ಟು ಹಾಗೆ ಈ ಥರ ಇಲ್ಲಿ ಅವರಿಗೆ ಪ್ರಸಾದ ಕೂಡ ಕೊಟ್ಟರು. ಹಾಗೆ ನಾವು ಕೂಡ ಆಶೀರ್ವಾದ ಎಲ್ಲ ತಗೊಂಡ್ವಿ. ಹಾಗೆ ಆಶೀರ್ವಾದ ಎಲ್ರಿಗೂ ಮಾಡಿ ಎಲ್ಲರಿಗೂ ಪ್ರಸಾದ ಕೊಡ್ತಾಯಿದ್ರು. ಹಾಗೆ ನೋಡಲಿಕ್ಕಂತೂ ಎರಡು ಕಣ್ಣು ಸಾಕಾಗೋದಿಲ್ಲ. ಒಂದು ದೇವರ ಸತ್ಯ ಹೇಗಿರ್ತದೆ ಗೊತ್ತಾ, ಇದು ಕೆಲವರು ವ್ರತದಲ್ಲಿ ಹಿಡಿದಿರ್ತಾರೆ, ಕೆಲವರು ಹರಕೆ ಎಲ್ಲ ಕಟ್ಟಿರ್ತಾರೆ, ಹರಕೆ ಗುಗ್ಗಳ ಕೊಡ್ತೀವಿ ಅಂತ ಹೇಳಿ ಬೇಡ್ಕೊಂಡಿರ್ತಾರೆ ವಿಷಯದವರೆಲ್ಲ. ಹಾಗೆ ಅರ್ಥವನ್ನು ಪಾರ್ವತಿಗೆ ತಿಳಿಸಬೇಕಾದರೆ ಗಣಪತಿಯ ವಾಹನವಾದ ಮೂಷಿಕನಿಂದ ಮಾತ್ರ ಸಾಧ್ಯವೆಂದರೆ ಒಳ್ಳೆಯದನ್ನು ನಾಶ ಮಾಡಲು ಹೊರತಾಗಿ ಕುಳಿತಿರ್ತಕ್ಕಂಥ ಈ ಮೂಷಿಕ ವಾಹನನು ಇಲ್ಲಿಯು ಟಣ್ಣೆಂದು ಜಿಗಿದ ಕ್ಷಣವೇ ಜಗನ್ಮಾತೆಯಾದ ಪಾರ್ವತಿಗೆ ಪತಿ ಕೊಟ್ಟಿರುವ ಮುತ್ತಿನ ಹತ್ತಡದ ಅರಿವಾಯಿತು. ಹತ್ತಡದ ಅರಿವಾದಂತಹ ಪಾರ್ವತಾ ದೇವಿಯು ವರ್ಣ ಕುಟೀರದ ಒಳಗೆ ಹೋಗಿ ಪೆಟ್ಟಿಗೆಯನ್ನು ತೆಗೆದು ನೋಡುತ್ತಾಳೆ. ಮುತ್ತಿನ ತಳವು ತುಂಡು ತುಂಡು ಜಗದೊಡೆಯಲಾಗಿರ್ತಕ್ಕಂತಹ ಅಖಿಲವನ್ನ ಕೋಟಿ ಬ್ರಹ್ಮಾಂಡ ನಾಯಕ ತ್ರಿಭುವನ ಪಾಲಕ ತ್ರಿಮೂರ್ತಿಗಳಿಗೆ ಶಕ್ತಿ ಸ್ವರೂಪನಾದಂತಹ ಹಾಗೆ ಆಶೀರ್ವಾದ ಎಲ್ಲ ನಾನು ಕೂಡ ತಗೊಂಡಾಗಿ ಮನೆಗೆ ಬಂದ್ವಿ. ಮನೆಗೆ ಬರೋ ಮೊದಲು ಅಲ್ಲಿ ನಾವು ಟೆಂಪಲ್ಗೆ ಹೋಗಬೇಕಿತ್ತು. ಇದು ಕಲ್ಲೇಶ್ವರ ಟೆಂಪಲ್ ಅಂತ ಹೇಳಿ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ವಿ. ಹಾಗೆ ಒಳಗೆ ಹೋಗಿ ದೇವ್ರ ದರ್ಶನ ಎಲ್ಲ ಮಾಡಿದ್ವಿ. ಮತ್ತು ಇಲ್ಲಿ ಹಾಗೆ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು. ಹಾಗೆ ತುಂಬ ದಿನ ಆಗಿತ್ತಲ್ವ, ಸ್ವಲ್ಪ ಮಾತಾಡ್ಕೊಂಡೆಲ್ಲ ನಿಂತ್ಕೊಂಡಿದ್ವಿ. ಹಾಗೆ ಹೇಗಿದ್ರಿ ಅಂತ ಕೇಳ್ತಿದ್ರು. ಇಲ್ಲಿ ಅವರು ಕೂಡ ಖುಷಿ ಪಟ್ಟರು, ನೋಡಿ ಎಷ್ಟು ವರ್ಷಗಳಾಗಿತ್ತು ನೋಡೋದು ಅಂತ ಹೇಳಿ. ಹಾಗೆ ಫ್ರೆಂಡ್ಸ್ ಒಟ್ಟಿಗೆಲ್ಲ ಮಾತಾಡಿ ಮತ್ತು ಮುಂದೆ ಹೊರಟ್ವಿ. ಹಾಗೆ ದೇವಸ್ಥಾನದ ಒಳಗೆಲ್ಲ ಹೋಗ್ತಾ ಇದ್ವಿ. ತುಂಬ ರಶ್ ಇತ್ತು ಟೆಂಪಲ್. ಹಾಗೆ ಒಳಗೆ ಹೋಗೋಣ ಅಂತೇಳಿ ಹೋಗಿ ಸ್ವಲ್ಪ ದೇವರದ ಕಲ್ಲೇಶ್ವರ ದೇವರಂತ ಹೇಳಿ ದೇವ್ರ ದರ್ಶನ ಕೂಡ ತಗೊಂಡ್ವಿ. ತುಂಬ ರಶ್ ಇತ್ತು. ರಶಲ್ಲಿ ಅಷ್ಟೊಂದು ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಆದರೂ ಕೂಡ ಮಾಡಿಕೊಂಡೆ ಸ್ವಲ್ಪ. ಇಲ್ಲಿ ನನ್ನ ತಮ್ಮನ ಹೇಳ್ತಿದ್ರು. ಹಾಗೆ ಅವರು ಕೂಡ ದೇವರ ದರ್ಶನ ಮಾಡಿದರು. ಅಕ್ಕ, ಅಮ್ಮ ಮತ್ತು ತಂಗಿ, ಅಕ್ಕನ ತಂಗಿ ಮಗಳು ಎಲ್ಲರೂ ಕೂಡ ಬಂದಿದ್ದರು. ಹಾಗೆ ಎಲ್ಲರೂ ಕೂಡ ಒಳ್ಳೆದರಲ್ಲೇ ಆಯಿತು ದೇವ್ರ ದರ್ಶನ ಕೂಡ. ಹಾಗೆ ಇಲ್ಲಿ ಮಾರಿಯಮ್ಮ ಅಂತ ಹೇಳಿ ಇದು ತುಂಬ ಪವರ್ಫುಲ್ ಇರೋದು. ಹಾಗೆ ನಾವು ಕೂಡ ಇಲ್ಲಿ ಕೂಡ ಬಂದ್ವಿ. ನಮ್ಮ ಊರಲ್ಲಿ ತುಂಬ ಟೆಂಪಲ್ ಇದ್ದಾವೆ. ಆ ಟೆಂಪಲಲ್ಲಿ ಎಲ್ಲ ಟೆಂಪಲ್ಗೂ ಹೋಗಿ ದರ್ಶನ ಮಾಡಿ ಆಶೀರ್ವಾದ ಎಲ್ಲ ತೊಗೊಂಡು ಬಂದ್ವಿ. ಹಾಗೆ ಮಾರಿಯಮ್ಮನಿಗೂ ಕೂಡ ನಾವು ಕೈ ಮುಗಿದು ಆಶೀರ್ವಾದ ತಗೊಂಡು ಪ್ರಸಾದ ತಗೊಂಡೆಲ್ಲ ಬಂದ್ವಿ. ಹಾಗೆ ಅಲ್ಲಿ ಕೂಡ ಹೋದ್ವಿ. ಆಮೇಲೆ ಮುಂದೆ ಇಲ್ಲಿ ಆಂಜನೇಯ ದೇವಸ್ಥಾನ ಅಂತ ಹೇಳಿ ಅಲ್ಲಿ ಕೂಡ ಬಂದ್ವಿ. ನಾವು ಆಂಜನೇಯ ಟೆಂಪಲಿಗೆ ಬಂದು ಅಲ್ಲಿ ಕೂಡ ಕೈ ಮುಗಿದು ಅಲ್ಲಿ ಕೂಡ ನಾವು ಪ್ರಸಾದ ಎಲ್ಲ ತಗೊಂಡ್ವಿ. ಪ್ರಸಾದ ಎಲ್ಲ ತಗೊಂಡು ಆಮೇಲೆ ಹೊರಟ್ವಿ.
ಆಮೇಲೆ ಇಲ್ಲಿ ಎದುರುಗಡೆ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು, ಹಾಗೆ ಅವ್ರ ಹತ್ರ ಎಲ್ಲ ಮಾತಾಡಿ ಸ್ವಲ್ಪ ಕೂತ್ಕೊಂಡ್ವಿ. ಕೂತ್ಕೊಂಡು ಹಾಗೆ ಮತ್ತೆ ಇನ್ನೂ ಕೂಡ ಹೋಗ್ಬೇಕಿತ್ತು ನಮಗೆ. ಇದು ತೇರೆಲ್ಲ ಹೇಳಿದ್ರಲ್ವ, ಆ ತೇರೆಲ್ಲ ನೋಡಬೇಕಿತ್ತು. ಹಾಗೆ ಅಲ್ಲೆಲ್ಲ ಹೋಗಿ ನೋಡ್ಕೊಂಡು ನೋಡಿ ಎಷ್ಟು ರಶ್ ಇತ್ತು, ಇನ್ನೂ ಸಿಕ್ಕಾಪಟ್ಟೆ ರಶ್ ಇತ್ತಲ್ಲಿ ಆಗೋ ಕಡೆ. ಹಾಗೆ ನಾವು ಕೂಡ ಎಲ್ಲರೊಟ್ಟಿಗೆ ಸಿಕ್ಕವರಿಗೆ ಫ್ರೆಂಡ್ಸೊಟ್ಟಿಗೆಲ್ಲ ಮಾತಾಡಿ ಹಾಗೆ ದೇವ್ರ ದರ್ಶನ ಎಲ್ಲ ತೊಗೊಂಡು ಇನ್ನೊಂದು ಟೆಂಪಲಿಗೆ ಬಂದ್ವಿ. ನಾವಿಲ್ಲಿ ತುಂಬ ಬಿಸಿಲು ಕೂಡ ಇತ್ತು, ಕಾಲು ಕೂಡ ಹೋಗ್ತಾ ಇತ್ತು, ಹಾಗೆ ಚಪ್ಪಲಿ ಕೂಡ ಹಾಕೋ ಆಗಿರಲಿಲ್ಲ. ಹಾಗೆ ಖಾಲಿ ಕಾಲಲ್ಲಿ ಹೋಗ್ತೀವಿ. ಇನ್ನೊಂದು ಟೆಂಪಲಿಗೆ ಬಂದ್ವಿ. ಇಲ್ಲಿ ಬಂದು ಇಲ್ಲಿ ಕೂಡ ದೇವರ ದರ್ಶನ ಎಲ್ಲ ಮಾಡಿದ್ವಿ. ದರ್ಶನ ಎಲ್ಲ ಮಾಡಿ ಕೈ ಮುಗಿದು ಹಾಗೆ ಇಲ್ಲಿ ಕೂಡ ಒಂದು 5 ನಿಮಿಷ ಕೂತ್ಕೊಂಡ್ವಿ. ಹಾಗೆ ಇಲ್ಲಿ ಕೂಡ ರಶ್ ಇತ್ತು. ಎಲ್ಲ ಕಡೆ ತುಂಬ ಟೆಂಪಲ್ಗಳಿದ್ದಾವೆ ನಮ್ಮ ಊರಲ್ಲಿ. ಮಾರಿಯಮ್ಮ, ಕಲ್ಲೇಶ್ವರ, ಮತ್ತು ಆಂಜನೇಯ, ವೀರಪ್ಪ, ಹಾಗೆ ತುಂಬ ಟೆಂಪಲ್ಗಳಿದ್ದಾವೆ. ಹಾಗೆ ಎಲ್ಲ ಟೆಂಪಲ್ಗೆ ಹೋಗಿ ದರ್ಶನ ಎಲ್ಲ ತಗೊಂಡು ಆಮೇಲೆ ಸ್ವಲ್ಪ ಕೂತು ಆಮೇಲೆ ಎಲ್ಲರ ಜೊತೆ ಹೊರಟ್ವಿ. ಹಾಗೆ ಕೂತ್ಕೊಂಡಿದ್ರಿ ಇಲ್ಲಿ. ನಾನು ಕೂಡ ಸ್ವಲ್ಪ ಕೂತ್ಕೊಂಡು ಸ್ವಲ್ಪ ಮನಸ್ಸಿಗೆ ಏನೋ ನೆಮ್ಮದಿ, ಖುಷಿ ಅಲ್ವಾ. ಮತ್ತು ಹಾಗೆ ಇಲ್ಲಿ ನಾನು ಕೂಡ ಕೂತ್ಕೊಂಡು 5 ನಿಮಿಷ ಮನಸ್ಸಿಗೆ ಶಾಂತಿ ಆಯಿತು, ಖುಷಿ ಕೂಡ ಆಯಿತು. ಹಾಗೆ ನಾವೆಲ್ಲರೂ ಕೂತ್ಕೊಂಡು ಮತ್ತೆ ಮುಂದೆ ತೇರು ನೋಡ್ಲಿಕ್ಕೆ ಹೋಗಬೇಕಿತ್ತು. ಹಾಗೆ ಹೊರಟಿವಿ. ಅಲ್ಲಿಂದ ಇನ್ನೊಂದು ಟೆಂಪಲ್ಗೆ ಬಂದ್ವಿ. ಇದು ಕೂಡ ಆಂಜನೇಯ ಟೆಂಪಲ್ಲೇ. ಇಲ್ಲಿ ಕೂಡ ಬಂದು ಸ್ವಲ್ಪ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡ್ವಿ. ಹಾಗೆ ಪ್ರಸಾದ ಎಲ್ಲ ತಗೊಂಡು ನಾವು ಎಲ್ಲ ಕೂತ್ಕೊಂಡು ಎಲ್ಲರೂ ಕೂಡ ಬರೋವರೆಗೂ ವೆಯ್ಟ್ ಮಾಡಿದ್ವಿ. ಎಲ್ಲರೂ ಕೂಡ ನಾವು ತುಂಬ ಜನ ಇದ್ವಿ ನಮ್ಮೊಟ್ಟಿಗೆ. ಹಾಗೆ ಅಲ್ಲಿಂದ ಕೂಡ ಹೊರಟ್ವಿ. ಹೋಗೋಣ ಅಂತ ಅಲ್ಲಿ ರಥ ಎಳೆದಿದ್ರು. ಇದು ಚಿಕ್ಕ ರಥ, ಇನ್ನು ದೊಡ್ಡದು ಬೇರೆ ಕಡೆ ಇದೆ. ಹಾಗೆ ಎಲ್ಲರೂ ನಿಂತ್ಕೊಂಡು ಒಂದು ಫೋಟೋ ಕೂಡ ತಗೊಂಡ್ವಿ. ನೋಡಲಿಕ್ಕೆ ಎಷ್ಟು ಚೆಂದ ಡೆಕೋರೇಟ್ ಮಾಡಿದ್ದಾರೆ ಅಂದರೆ ಹೂವಿನ ಮಾಲೆಯಲ್ಲಿ, ರುದ್ರಾಕ್ಷಿ ಮಾಲೆಯಲ್ಲಿ ತುಂಬ ಚೆಂದ ಡೆಕೋರೇಟ್ ಮಾಡಿದ್ದಾರೆ ತೇರನ್ನು. ಹಾಗೆ ಇಲ್ಲಿ ನಾವು ಫೋಟೋ ಎಲ್ಲ ತಗೊಂಡು ಹಾಗೆ ತುಂಬ ಚೆಂದ, ಖುಷಿ ಕೂಡ ಆಯಿತು, ನೆಮ್ಮದಿ ಕೂಡ ಆಯಿತು ಮನಸ್ಸಿಗೆ. ತುಂಬ ವರ್ಷಗಳಾಗಿತ್ತು ನಾನು ಈ ರೀತಿ ಬರದೆ. ಎಲ್ಲರೂ ಕೂಡ ಸೇರ್ತಾರೆ ಇದಕ್ಕೆ. ಮನೆ ಮಕ್ಕಳು ಎಲ್ಲರನ್ನೂ ಕರೆಸ್ತಾರೆ ಕೂಡ ಅವ್ರ ಮನೆಯಿಂದ. ನಮ್ಮ ಮನೆಯಲ್ಲಂತಲ್ಲ, ಎಲ್ಲರ ಮನೆಯಲ್ಲಿ ಅವರವರ ಮದುವೆ ಮಾಡಿಕೊಟ್ಟ ಹೆಣ್ಮಕ್ಳನ್ನು ಅಥವಾ ಹೊರಗಿದ್ದ ಮಕ್ಕಳನ್ನು ಎಲ್ಲರನ್ನೂ ಕೂಡ ಮನೆಗೆ ಕರೆಸ್ತಾರೆ. ಯಾಕೆಂದರೆ ಒಂದು ಹೆಣ್ಮಕ್ಳ ಹಬ್ಬ ಕೂಡ. ಮತ್ತು ಮನೆ ಮಕ್ಕಳು ಮನೆಗೆ ಬಂದು ಈ ಥರ ಎಲ್ಲ ಪೂಜೆ ಮಾಡಿದರೆ ತುಂಬ ಏನೋ ಹಾಗೆ ಎಲ್ಲರೂ ಕೂಡ ಖುಷಿ ಪಡ್ತಾರೆ. ಹಾಗೆ ಎಲ್ಲರೂ ಬರ್ತಾರೆ, ಬಂದು ಅವ್ರ ತಾಯಿ ಮನೆಯೆಲ್ಲ ಸೇರಿ 5-4 ದಿನ ಇದ್ದು ಹಬ್ಬವೆಲ್ಲ ಮುಗಿಸ್ಕೊಂಡು ಮತ್ತು 3-4 ದಿನ ಹಬ್ಬ ಇರ್ತದೆ. ಫಸ್ಟಿಗೆ ದಿವಸ ಪರಾವ್ ಅಂತ ಹೇಳಿರ್ತದೆ, ಎಲ್ಲರಿಗೂ ಊಟಕ್ಕೆಲ್ಲ ಇರ್ತದೆ. ಅದು ದೇವಸ್ಥಾನದಲ್ಲಿ ಅಡುಗೆ ಎಲ್ಲ ಮಾಡಿ ದೇವಸ್ಥಾನದಲ್ಲೇ ಊಟ ಎಲ್ಲ ಬಡಿಸ್ತಾರೆ. ಅದು ಒಂದು ದಿವಸ ಇರ್ತದೆ. ಮತ್ತು 2ನೇ ದಿವಸ ಸಣ್ಣ ತೇರು ಅಂತ ಹೇಳಿ ಸಣ್ಣ ರಥವನ್ನು ಎಳಿತಾರೆ. ಹಾಗೆ 2ನೇ ದಿವಸ ಇರ್ತದೆ. 3ನೇ ದಿವಸಕ್ಕೆ ದೊಡ್ಡ ತೇರು ಅಂತ ಹೇಳಿ ಇರ್ತದೆ. ದೊಡ್ಡ ರಥವನ್ನು ತುಂಬ ದೊಡ್ಡ ಗ್ರ್ಯಾಂಡಾಗಿ ಕಟ್ಟಿ ಹಾಗೆ ಅದನ್ನು ಕೂಡ ಎಳಿತಾರೆ. ಹಾಗೆ 3ನೇ ದಿನಕ್ಕೆ ಹಾಗಿರ್ತದೆ. 4ನೇ ದಿನಕ್ಕೆ ಇದು ಎಲ್ಲ ದೇವಸ್ಥಾನದಲ್ಲಿರುವ ದೇವರು ಊರೊಳಗೆ ಬರ್ತವೆ. ಎಲ್ಲ ಪಲ್ಲಕ್ಕಿ ಎಲ್ಲ ತಗೊಂಡು ಊರೊಳಗೆ ಓಕಳಿ ಆಡೋದು ಅಂತ ಹೇಳ್ತಾರೆ. ಹಾಗೆ ಮನೆಗೆಲ್ಲ ಎಲ್ಲ ಓಣಿಗೂ ಬರ್ತವೆ ದೇವರು. ಆಗ ಎಲ್ಲರೂ ಕೂಡ ದೇವರಿಗೆ ಬಿಸಿ ಎಲ್ಲ ತೆಗೆದು ಕೈ ಎಲ್ಲ ಮಾಡಿಸಿ ದೇವರ ಆಶೀರ್ವಾದ ಎಲ್ಲ ತಗೊಳ್ತಾರೆ. ಹಾಗೆ ತುಂಬ ಚೆಂದ ಇರ್ತದೆ. ಹಾಗೆ 4 ದಿನದ ಹಬ್ಬ ಇರ್ತದೆ ಇದು. ಅದಕ್ಕೋಸ್ಕರ ಎಲ್ಲ ಹೆಣ್ಮಕ್ಳು ಯಾರು ಕೂಡ ಇದನ್ನು ಮಿಸ್ ಮಾಡ್ಕೊಳ್ಳೋದಿಲ್ಲ. ಎಲ್ಲರೂ ಕೂಡ ಈ ರೀತಿ ಬಂದು ಮನೆಯಲ್ಲಿ ಎಲ್ಲರೂ ತಾಯಿ ಮನೆಯಲ್ಲಿ ಯಾರು ಕೂಡ ಮಿಸ್ ಮಾಡ್ಕೊಳ್ಳೋದಿಲ್ಲ. ಮತ್ತು ಮಕ್ಕಳಿಗೆ ಎಕ್ಸಾಮ್ ಇರೋರು ಎಲ್ಲ ಅಥವಾ ಅದೇ ಟೈಮ್ಗೆ ಸೇಮ್ ಟೈಮ್ಗೆ ಯಾವಾಗಲೂ ಮಾರ್ಚಲ್ಲಿ ಬರೋದ್ರಿಂದ ಎಲ್ಲರೂ ಕೂಡ ಮಕ್ಕಳಿಗೆ ಎಕ್ಸಾಮ್ ಇರ್ತದೆ, ಹೆಚ್ಚಿನ ಮಕ್ಕಳಿಗೆ. ಹಾಗಾಗಿ ಯಾರು ಕೂಡ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಬರ್ತಾರೆ. ಮತ್ತು ಇನ್ನು ಕೆಲವರು ಅಲ್ಲಿಯೇ ನಿಲ್ತಾರೆ ಅಥವಾ ಇದು ಹಬ್ಬ ಮುಗಿದ ಮೇಲೆ ಬರ್ತಾರೆ. ಆ ಥರ ಎಲ್ಲ ಇರ್ತದೆ. ಫ್ರೀ ಇದ್ದವರು ಯಾರು ಕೂಡ ಮಿಸ್ ಮಾಡ್ಕೊಳ್ಳೋದಿಲ್ಲ, ಬಂದೇ ಬರ್ತಾರೆ ದೇವರ ದರ್ಶನಕ್ಕೆ. ಮತ್ತು ದೇವರ ಆಶೀರ್ವಾದ ಈ ಟೈಮಲ್ಲಿ ತುಂಬ ಚೆನ್ನಾಗಿರ್ತದೆ. ಮತ್ತು ಎಲ್ಲರೂ ಸೇರಿರ್ತಾರೆ ಅಂತೇಳಿ ಎಲ್ಲರೂ ಕೂಡ ಬಂದಿರ್ತಾರೆ. ಮನಸ್ಸಿಗೇನೋ ಖುಷಿ ನೆಮ್ಮದಿ ಇರ್ತದಲ್ವ, ಅದಕ್ಕೋಸ್ಕರ ಎಲ್ಲರೂ ಕೂಡ ಬಂದಿರ್ತಾರೆ, ಯಾರು ಕೂಡ ಮಿಸ್ ಮಾಡ್ಕೊಳ್ಳೋದಿಲ್ಲ. ಮತ್ತು ಇದು ಎಲ್ಲ ದಿನದ ಹಬ್ಬನೂ ಕೂಡ ಸ್ವೀಟ್ ಅಡುಗೆನೇ ಆಗಿರ್ತದೆ. ತುಂಬ ಸಿಹಿಯಿಂದ ತುಂಬಿ ಮಾಡಿರ್ತಾರೆ. ಕರ್ಜಿಕಾಯಿ,
ಬೂಂದಿ ಮತ್ತು ಲಾಡು, ಹೋಳಿಗೆ, ಈ ಥರ ಪಾಯಸ, ಜಿಲೇಬಿ, ಈ ಥರ ಎಲ್ಲ ಸ್ವೀಟ್ ಐಟಮಲ್ಲೇ ಮಾಡೋದು. ನನಗಂತೂ ತುಂಬ ಚಂದದಲ್ಲಿ ಸ್ವೀಟ್ ಮಾಡಿದ್ದು ನಮ್ಮ ತಮ್ಮನ ಹೆಂಡತಿ ಆಶಾ ಅಂತ. ತುಂಬ ಚೆನ್ನಾಗಿ ಕೂಡ ನೋಡಿಕೊಂಡ್ರು. ಹಾಗೆ ನಾವು ತುಂಬ ಇಲ್ಲಿ ದರ್ಶನಕ್ಕೆ ಬಂದು ಸ್ವಲ್ಪ ಕೂತ್ಕೊಂಡಿದ್ವಿ ಮಾತಾಡಿಕೊಂಡು. ಹಾಗೆ ಮನಸ್ಸಿಗೇನೋ ಖುಷಿಯಾಯಿತು, ಎಲ್ಲರೊಟ್ಟಿಗೆ ಬಂದು ಎಲ್ಲರೂ ಸೇರಿದ್ರಲ್ವ. ಹಾಗೆ ಅಕ್ಕನು, ತಮ್ಮನ ಹೆಂಡತಿ, ತಂಗಿ ಮಗಳು, ಹಾಗೆ ನಮ್ಮ ಅಕ್ಕ, ಹಾಗೆ ಎಲ್ಲರೂ ಕೂಡ ಸೇರಿ ಕೂತ್ಕೊಂಡು ತಗೊಂಡಾಗಿ ಮತ್ತು ಹೊರದ್ವಿ ಕೂಡ. ಹಾಗೆ ಎಷ್ಟು ಒಂದು ತಾಯಿ ಮನೆ ಅಂದರೆ ಎಷ್ಟು ಖುಷಿ ಇರ್ತದಲ್ವ ಯಾರಿಗೂ ಕೂಡ. ಗಂಡನ ಮನೇಲಿ ಎಷ್ಟು ಕೂಡ ಇದ್ದರೂ ಕೂಡ ತಾಯಿ ಮನೆಗೆ ಹೋಗೋದು ಅಂದರೆ ಹೆಣ್ಮಕ್ಳಿಗೆ ಪ್ರತಿಯೊಬ್ಬರಿಗೂ ಒಂದು ಖುಷಿ ಅಂತ ವಿಷಯ ಇರ್ತದೆ. ಹಾಗೆ ತಾಯಿ ಮನೆಯಲ್ಲಿಗೆ ಹೋಗುವಷ್ಟು ಒಂದು ಖುಷಿ ಬೇರೆಲ್ಲೂ ಸಿಗೋದಿಲ್ಲ, ಅಷ್ಟೊಂದು ಖುಷಿಯಾಗಿರ್ತದೆ. ಎಲ್ಲರೂ ಕೂಡ ತುಂಬ ಖುಷಿ ಕೊಡುವಂಥ ಒಂದು ವಸ್ತು ಅಂದರೆ ತಾಯಿ ಮನೆ. ಅದು ತವ್ರ ಮನೆ, ಯಾರೇ ಆಗಲಿ ತವ್ರ ಮನೆಯನ್ನು ತುಂಬ ಇಷ್ಟಪಡ್ತಾರೆ. ಹಾಗೆ ತವ್ರ ಮನೆಗೆ ಹೋಗಿ ಬಂದರೆ ಎಷ್ಟೊಂದು ಖುಷಿ ಇರ್ತದಲ್ವ. ಇಲ್ಲಿ ನಾವು ಇನ್ನೊಂದು ರಥದ ಕಡೆಗೆ ಬಂದ್ವಿ. ಅದು ಮೊದಲಿನ ದಿವಸ ಎಳೆದದ್ದು, ಅದು ತೆಗೆದಿರಲಿಲ್ಲ ಚಿಕ್ಕ ರಥ. ಇಲ್ಲಿ ದೊಡ್ಡ ರಥ ಕೂಡ ಮರು ದಿವಸ ಎಳೆದಿದ್ರು, ಕಲ್ಲೇಶ್ವರ ಅಂತೇಳಿ. ನಾವು ಅಲ್ಲಿ ಟೆಂಪಲ್ಗೆ ಹೋಗಿದ್ವಲ್ವ, ಅಲ್ಲಿದನ್ನು ಅದೇ ದೇವರಿದು ಇದು ರಥ, ಅದೇ ದೇವರ ಹೆಸರಲ್ಲಿ ಮಾಡಿರ್ತಾರೆ. ಆ ದೇವರನ್ನು ಕೂಡ ಇದರೊಳಗೆ ಕೂತ್ಕೊಳ್ಸಿರ್ತಾರೆ. ನೋಡಿ ಇಲ್ಲಿ ಎಷ್ಟು ಚೆಂದ ಡೆಕೋರೇಟ್ ಮಾಡಿದ್ರು ಅಂದರೆ ಹೂವಿನ ಮಾಲೆಯಲ್ಲೇ ಎಲ್ಲ ಕೂಡ ಡೆಕೋರೇಟ್ ಮಾಡಿದರು. ಮತ್ತು ರುದ್ರಾಕ್ಷಿ ಮಾಲೆನೂ ಒಂದು ಎಷ್ಟು ಖರ್ಚು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಸಾಧ್ಯ. ರುದ್ರಾಕ್ಷಿ ಮಾಲೆಯಲ್ಲಿ ಕೂಡ ಇದನ್ನು ಮಾಲೆ ಮಾಡಿಸಿದ್ರು. ನೋಡಿ ಇಲ್ಲಿ ಸೈಡಲ್ಲಿ ಕಾಣೋದು ರುದ್ರಾಕ್ಷಿ ಮಾಲೆ. ಹಾಗೆ ಮತ್ತು ಹಣ್ಣು ಹಂಪಲು ಎಲ್ಲ ವೆಜಿಟೇಬಲ್ ಎಲ್ಲ ಕಟ್ಟಿರ್ತಾರೆ. ಹಾಗೆ ನೋಡಿ ಇದು ಮಾಲೆ ಉಂಟಲ್ಲ, ಇಷ್ಟು ದಪ್ಪ ಮಾಲೆ, ಇದು ರುದ್ರಾಕ್ಷಿ ಮಾಲೆ ಆಗಿರ್ತದೆ. ಮತ್ತು ಹೂವಿನಲ್ಲಿ ಕಟ್ಟಿರ್ತಾರೆ ಇದನ್ನು. ಇದು ತುಂಬ ಚೆಂದ ಕಾಣ್ತಿತ್ತು ಮತ್ತು ತುಂಬ ದೃಷ್ಟಿ ಆಗ್ತಿತ್ತು ಅನ್ನೋ ರೀತಿಯಲ್ಲಿ ಇರ್ತಿತ್ತು. ಮತ್ತು ಇಲ್ಲಿ ಯಾರು ಎಲ್ಲ ಹುಷಾರಿಲ್ಲದೆ ಇರೋರು ಅಥವಾ ಒಳ್ಳೇದಾಗಬೇಕನ್ನೋರು ಎಲ್ಲರೂ ಕೂಡ ಏನೇ ಹರಕೆ ಕಟ್ಕೊಂಡಿರ್ತಾರೆ. ಈ ರಥಕ್ಕೆ ಕಾಳು ಮೆಣಸು ಇರ್ತದಲ್ವ, ಒಳ್ಳೆ ಮೆಣಸು ಅಂತ ಹೇಳ್ತಾರೆ, ಅದನ್ನು ಈ ರಥಕ್ಕೆ ಬಿಸಾಡ್ತಾರೆ. ಕೆಲವರು ಹಣ ಬಿಸಾಡ್ತಾರೆ, ಕೆಲವರು ಮೆಣಸಿನಕಾಯಿ ಬಿಸಾಡ್ತಾರೆ. ಹಾಗೆ ಒಬ್ಬೊಬ್ಬರ ಹರಕೆ ಒಂದೊಂದು ಥರ ಇರ್ತದೆ. ನೋಡಿ ಇಲ್ಲಿ ರುದ್ರಾಕ್ಷಿ ಮಾಲೆಯಲ್ಲೇ, ರುದ್ರಾಕ್ಷಿಯಲ್ಲಿನೇ ಮಾಲೆ ಮಾಡಿದ್ದಾರೆ, ಇಷ್ಟು ದಪ್ಪ ಮಾಲೆ ಮಾಡಿದ್ದಾರೆ. ಹಾಗೆ ಅಷ್ಟೂ ಒಂದು ಡೆಕೋರೇಟ್ ಮಾಡಿದ್ದಾರೆ. ಭಾರಿ ಒಂದು ಚೆಂದ ಕಾಣ್ತಿತ್ತು ರಥ. ಹಾಗೆ ಹರಕೆ ಇದ್ದವರು ಕೂಡ ಇದಕ್ಕೆ ಏನಾದರೂ ಹರಕೆನ ಹಾಕ್ತಾರೆ. ಈ ಟೈಮಲ್ಲಿ ಅವ್ರಿಗೆ ಹುಷಾರಾಗ್ತದೆ. ಹಾಗೆ ಇಲ್ಲಿ ದೇವ್ರನ್ನೆಲ್ಲ ಪಲ್ಲಕ್ಕಿಯಲ್ಲೆಲ್ಲ ಕೂತ್ಕೊಳ್ಸಿದ್ರು. ಇದು ನಮಗೆ ನೋಡಲಿಕ್ಕೆ ಎರಡು ಕಣ್ಣು ಸಾಕಾಗ್ತಿರಲಿಲ್ಲ. ದೇವರನ್ನು ತುಂಬ ಚೆಂದ ರೆಡಿ ಮಾಡಿರ್ತಾರೆ. ಈ ಥರ ಪಲ್ಲಕ್ಕಿ ಎಲ್ಲ ಕೂತ್ಕೊಳ್ಸಿ ಊರ ಒಳಗೆ ತರ್ತಾರೆ ಕೂಡ. 3ನೇ ದಿನಕ್ಕೆ ಮನೆಗೆ ಎಲ್ಲ ತರ್ತಾರೆ, ಓಣಿಗೆ ಎಲ್ಲ ಬರ್ತದೆ. ಆಗ ನಮಗೆ ಆಶೀರ್ವಾದ ತಗೊಳ್ಳಿಕ್ಕೆ ತುಂಬ ಇದಾಗ್ತದೆ. ಒಂದು ಪವರ್ಫುಲ್ ದೇವರಿದು, ನಮ್ಮ ಹಳ್ಳಿ ಕಡೆ ದೇವರು ಉಂಟಲ್ಲ, ತುಂಬ ಪವರ್ಫುಲ್ ಆಗಿರ್ತದೆ. ಮತ್ತು ಈ ಥರ ದೇವರಿತ್ತು. ಹಾಗೆ ಇಲ್ಲಿ ಕೂಡ ರೆಡಿ ಮಾಡಿ ಕೂತ್ಕೊಳ್ಸಿದ್ರು. ನಮಗೆ ಹಬ್ಬದ ಟೈಮಲ್ಲಿ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡ್ತಾರೆ ಕೂಡ. ಒಂದು ಆ ಪಲ್ಲಕ್ಕಿಯಲ್ಲಿ ಕೂತ್ಕೊಳಿಸಿ ದೇವರನ್ನೊಂದು ತರುವಾಗ 2 ಕಣ್ಣು ಸಾಕಾಗೋದಿಲ್ಲ ನಮಗೆ ನೋಡಲಿಕ್ಕೆ, ಅಷ್ಟು ಚೆಂದ ಒಂದು ಡೆಕೋರೇಟ್ ಮಾಡಿರ್ತಾರೆ. ಮತ್ತು ಇಲ್ಲಿ ನಮ್ಮದೊಂದು ಟೆಂಪಲ್ ಇತ್ತು. ಇಲ್ಲಿ ಕೂಡ ಒಂದು ಬನ್ನಿ ಮಹಾಕಾಳಿ ಅಂತೇಳಿ, ಇಲ್ಲಿ ಕೂಡ ಒಂದು ಬನ್ನಿ ಮರಕ್ಕೆ ಒಂದು ಮಹಾಕಾಳಿದು ಒಂದು ವಿಗ್ರಹ ಇಟ್ಟು ಇಲ್ಲಿ ಕೂಡ ತುಂಬ ಚೆಂದ ಡೆಕೋರೇಟ್ ಮಾಡಿದ್ದಾರೆ. ಇದು ಬಸ್ ಸ್ಟಾಪಲ್ಲಿ ಸಿಗ್ತದೆ ನಮಗೆ. ಹಾಗೆ ಈ ರೀತಿ ನಾವು ಬನ್ನಿ ಮಹಾಕಾಳಿಗೆ ಇದಕ್ಕೆ ಬಂದ್ವಿ ದರ್ಶನ ತಗೊಳ್ಳೋಣ ಅಂತೇಳಿ ಟೆಂಪಲ್ಗೆ. ಹಾಗೆ ಅಲ್ಲಿ ಕೂಡ ದರ್ಶನ ಮಾಡ್ಕೊಂಡ್ವಿ. ದರ್ಶನ ಮಾಡಿಕೊಂಡು ಇಲ್ಲಿ ಐಸ್ ಕ್ರೀಮ್ ತಿನ್ನುವ ಅಂತ ಹೇಳಿ ಬಂದರು ಕೂಡ. ಹಾಗೆ ಜಾತ್ರೆಯಲ್ಲಿ ಎಲ್ಲ ಜಾತ್ರೆ ಐಸ್ ಕ್ರೀಮು ಎಲ್ಲ ಬಂದಿರ್ತದೆ. ಹಾಗೆ ತಮ್ಮನ ಹೆಂಡತಿ ಬಂದರು. ಹಾಗೆ ಐಸ್ ಕ್ರೀಮ್ ಎಲ್ಲರಿಗೆ ತೆಗೆಸಿಕೊಟ್ರು ಅವರೇ ಕೂಡ. ಹಾಗೆ ಎಲ್ಲರೂ ಕೂಡ ನಿಂತ್ಕೊಂಡು ಕೋನ್ ಐಸ್ ಕ್ರೀಮ್ ತಗೊಂಡು ಎಲ್ಲರೂ ಕೂಡ ತಿಂದ್ವಿ ಕೂಡ. ಹಾಗೆ ಇನ್ನೂ ಸ್ವಲ್ಪ ಜನ ಮಿಸ್ ಆದರು ನಮಗೆ. ಅವರು ತುಂಬ ರಶ್ ಇತ್ತು, ಯಾವ ಕಡೆ ಹೋದ್ರು ಅಂತ ಹೇಳಿ ಗೊತ್ತಾಗಲಿಲ್ಲ. ನಾವು ತುಂಬ ಜನ ಬಂದಿದ್ವಿ ಕೂಡ. ಹಾಗೆ ಮನೆಯಲ್ಲಿ ನಮ್ಮದು ಫ್ಯಾಮಿಲಿ ದೊಡ್ಡದಲ್ವ, ಎಲ್ಲರೂ ಕೂಡ ಬಂದಿದ್ವಿ. ಹಾಗೆ ಸ್ವಲ್ಪ ಜನ ಆಚೆ ಮಿಸ್ ಆದರು, ನಾವು ಸ್ವಲ್ಪ ಜನ ಎಲ್ಲಿದ್ವಿ. ಹಾಗೆ ಎಲ್ಲರೂ ಕೂಡ ಕೋನ್ ಐಸ್ ಕ್ರೀಮ್ ಎಲ್ಲ ತೊಗೊಂಡು ತಿಂತಾಯಿದ್ವಿ. ಈ ರೀತಿ ತಿನ್ನೋದೇ ಮತ್ತು ಒಟ್ಟಿಗೆ ಬರೋದೇ ತುಂಬ ಸಮಯ ಆಗಿ ಹೋಗಿತ್ತು, ತುಂಬ ವರ್ಷಗಳೇ ಆಗಿ ಹೋಗಿತ್ತು. ಹಾಗೆ ಎಲ್ಲರೂ ಕೂಡ ಸೇರೋದಿಲ್ಲ. ಮತ್ತು ಹೋದರೆ ಯಾವಾಗಲಾದರೂ ಅಪರೂಪಕ್ಕೆ ಹೋಗುವಾಗ ಎಲ್ಲರೂ ಅವರವರ ಬಿಜಿಯಲ್ಲಿ ಅವ್ರು ಇರ್ತಾರೆ ಮತ್ತು ಅವ್ರವ್ರ ಕೆಲಸದಲ್ಲಿರ್ತಾರೆ. ಯಾರು ಕೂಡ ಇಷ್ಟು ಫ್ರೀಯಾಗಿ ಸಿಗೋದಿಲ್ಲ. ಹೋದರೂ ಕೂಡ ಅವರು ಕೆಲಸಕ್ಕೆ ಹೋಗ್ತಾರೆ, ನಾವು ಕೂಡ ಹೋದಾಗ ಏನೋ ಬರ್ತಾರೆ, ಒಂದು ಸ್ವಲ್ಪ ಮಾತಾಡ್ತಾರೆ, ಹೋಗ್ತಾರೆ. ಈ ರೀತಿ ಎಲ್ಲರೂ ಕೂಡ ಸಿಗೋದು ಭಾರಿ ಕಡಿಮೆ. ಈ ರೀತಿ ಒಂದು ವರ್ಷಕ್ಕೊಮ್ಮೆ ಆದರೂ ಒಂದು ತಾಯಿ ಮನೆಗೆ ಹೋಗೋದ್ರಿಂದ ಮನಸ್ಸಿಗೆ ಒಂದು ಖುಷಿ ಸಿಗ್ತದೆ ಮತ್ತು ನೆಮ್ಮದಿ ಸಿಗ್ತದೆ. ಎಲ್ಲರನ್ನು ನೋಡ್ಕೊಂಡಂಗೆ ಆಗ್ತದೆ. ಏನೋ ಮನಸ್ಸಿಗೆ ಒಂದು ಶಾಂತಿ ಸಿಗ್ತದೆ. ಮತ್ತು ಏನೋ ನಾವು ಯಾವಾಗಲೂ ಕೆಲಸ ಮಾಡಿ
ಮತ್ತು ನಾವು ಎಲ್ಲೂ ಹೋಗೋದಿಲ್ಲ ಹೊರಗೆ, ಹಾಗೆ ಮನೆಯಲ್ಲೇ ಇರೋದಲ್ವ, ಮನೆಯಲ್ಲೇ ಇದ್ದು ನಮಗೆ ಬೇಜಾರಾಗ್ತದಲ್ವ. ಈ ರೀತಿ ಒಂದು ತಾಯಿ ಮನೆಗೆ ಆಗ್ತದೆ ಅಥವಾ ಫ್ರೆಂಡ್ ಮನೆಗೆ ಆಯಿತು, ಎಲ್ಲಿಗಾದರೂ ನಾವು ಒಂದು ಬೇರೆ ಕಡೆ ಎಲ್ಲ ಹೋದರೆ ನಮಗೆ ಮನಸ್ಸಿಗೊಂದು ನೆಮ್ಮದಿ ಅಂತ ಸಿಗ್ತದೆ. ಈ ರೀತಿ ದೇವ್ರು ಕೂಡ ಎದುರುಗಡೆ ಬಂತು, ಅಲ್ಲಿ ಗುಗ್ಗಳ ಎಲ್ಲ ಮುಗೀತು. ಹಾಗೆ ಎದುರುಗಡೆ ತಗೊಂಬಂದರು. ಇನ್ನು ದೇವಸ್ಥಾನಕ್ಕೆ ಹೋಗಿ ಅದನ್ನೆಲ್ಲ ನಂದಿಸಿ, ಅದು ಏನು ದೀಪದೆಲ್ಲ ಉರಿತಾಯಿತ್ತು ಆ ಸೈಡು ಅದನ್ನೆಲ್ಲ ಉರಿಸಿ ಮತ್ತು ದೇವರನ್ನ ಮತ್ತು ಅದರ ಜಾಗಕ್ಕೆ ಸೇರಿಸ್ತಾರೆ. ಹಾಗೆ ನಾವು ಎಲ್ಲ ಜಾತ್ರೆ ಎಲ್ಲ ಸುತ್ತಾಡಿ ಬರುವಷ್ಟರಲ್ಲಿ ನಮಗೆ ದೇವ್ರು ಕೂಡ ಎದುರುಗಡೆ ಬಂತು. ಹಾಗೆ ಅದನ್ನು ಮುಗಿಸಿ ಮತ್ತು ಮನೆ ಕಡೆ ಹೋಗೋಣ ಅಂತೇಳಿ ಹೊರಟ್ವಿ. ಹಾಗೆ ಇಲ್ಲಿ ಮತ್ತು ಇನ್ನೂ ಒಂದು 5 ಮೇಳದವರನ್ನು ಕರೆಸಿದ್ರು. ಇಲ್ಲಿ ಕೂಡ ಅದನ್ನೇ ಗುಗ್ಗಳ ಅಂತ ಹೇಳ್ತಾರಲ್ವ, ಅದನ್ನೇ ಆಡ್ತಾಯಿದ್ರು. ಇಲ್ಲಿ ಕೂಡ 1-2 ಮೇಳದವರು ಹೋದ್ರು. ಈಗ ಇನ್ನೂ 5 ಮೇಳದವರು ಟೋಟಲ್ ಬಂದಿರೋದು. ಇಲ್ಲಿ ಹರಕೆ ಮೇಳಗಳು ಕೂಡ ಇರ್ತದೆ. ಈ ಥರ ಆಟ ಆಡಿಸ್ತಾರೆ ಅವರು. ಅವರಿಗೆ ಏನಾದರೂ ಹುಷಾರಿಲ್ಲದ್ರೆ ಹೇಳಿಕೊಂಡು ಈ ರೀತಿ ಒಂದು ವೀರಭದ್ರೇಶ್ವರ ಅಂತ ಹೇಳಿ ಇದರಲ್ಲಿ ಹೆಸರಲ್ಲಿ ಒಂದು ಈ ಥರ ಗುಗ್ಗಳವನ್ನು ಮಾಡಿಸ್ತಾರೆ. ಗುಗ್ಗಳ ಮಾಡಿಸೋದ್ರಿಂದ ಅವರ ಸಮಸ್ಯೆಗಳೆಲ್ಲ ಪರಿಹಾರ ಆಗ್ತದೆ. ಅದಕ್ಕೋಸ್ಕರ ಮತ್ತು ಇಲ್ಲಿ ಈ ಟೈಮಲ್ಲಿ ಕೆಲವರು ಕೈಗೆ ಸೂಜಿ ಹಾಕ್ಕೊಳ್ತಾರೆ ಮತ್ತು ಗಲ್ಲಕ್ಕೆ ದಬ್ಬನ ಎಲ್ಲ ಹಾಕ್ಕೊಳ್ತಾರೆ. ಈ ರೀತಿಯೆಲ್ಲ ಇರ್ತದೆ ಈ ದೇವಸ್ಥಾನದಲ್ಲಿ. ಈ ಥರ ಜಾತ್ರೆ ನಡೆಯುವಾಗ ಮಾಡಿಸ್ಕೊಳ್ತಾರೆ ಕೆಲವರು. ಅದಕ್ಕೆ ವ್ರತ ಎಲ್ಲ ಮಾಡಿ ಬರ್ತಾರೆ. ಹಾಗೆ ಇಲ್ಲಿ ಬಂದು ಮತ್ತು ಹುಷಾರಾಗಿದ್ಮೇಲೆ ಅದು ಇಷ್ಟು ಟೈಮ್ ಅಂತ ಹೇಳಿ ಹಾಕ್ಕೊಂಡು ಬಿಡ್ತಾರೆ. ಇಲ್ಲಿ ಮನೆ ಕೂಡ ಬಂದ್ವಿ. ಇಲ್ಲಿ ಕರೆಂಟ್ ಕೂಡ ಹೋಗಿತ್ತು. ಇಲ್ಲಿ ಎಲ್ಲರೂ ತಮ್ಮ, ತಂಗಿ ಮತ್ತು ಅಮ್ಮ, ಅಕ್ಕ, ಇಲ್ಲಿ ಅಕ್ಕನ ಮಗ ಎಲ್ಲರೂ ಕೂಡ ಕೂತ್ಕೊಂಡು ಮಾತಾಡ್ತಿದ್ರು. ಅಕ್ಕನ ಮಗ ಬೆಂಗಳೂರಲ್ಲಿರೋದು. ಹಾಗೆ ಇಲ್ಲಿ ತಂಗಿ ಕೂತ್ಕೊಂಡಿದ್ರು. ಹಾಗೆ ಅವರು ಕೂಡ ಮಾತಾಡಿಕೊಂಡು ಈ ಥರ ಕೂತ್ಕೊಳ್ಳೋದೆ ಸೇರೋದೆ ತುಂಬ ವರ್ಷಗಳೇ ಆಗಿತ್ತು. ಎಲ್ಲರೊಟ್ಟಿಗೆ ಸೇರೋದು. ಇನ್ನೂ ಅರ್ಧ ಜನ ಬಂದಿಲ್ಲ ನಮ್ಮದು ಫ್ಯಾಮಿಲಿ. ಅರ್ಧ ಜನ ಮಕ್ಕಳಿಗೆ ಇನ್ನೂ ಕೂಡ ಎಕ್ಸಾಮ್ ಆಗ್ತಾಯಿತ್ತು. ಹಾಗಾಗಿ ಅವ್ರು ಯಾರು ಕೆಲವರು ಬಂದಿಲ್ಲ. ಒಂದು 4 ಜನ ಅಷ್ಟೇ ಬಂದಿರೋದು. ನಮ್ಮದು ದೊಡ್ಡ ಫ್ಯಾಮಿಲಿ. ಇನ್ನೊಂದು ಜಾತ್ರೆಗೆ ಯಾವಾಗಲಾದರೂ ಸಿಗುವಾಗ ನಾನು ಎಲ್ಲ ಫ್ಯಾಮಿಲಿಯವರನ್ನ ಮಕ್ಕಳನ್ನು ಎಲ್ಲ ತೋರಿಸ್ತೀನಿ ನಿಮಗೆ. ಹಾಗೆ ಇನ್ನೊಂದು ಜಾತ್ರೆಯಲ್ಲಿ ನಿಮಗೆ ಎಲ್ಲರೂ ಸೇರ್ತಾರಲ್ವ, ಆ ಟೈಮ್ಗೆ ನಿಮಗೆ ಎಲ್ಲರನ್ನೂ ತೋರಿಸ್ತೀನಿ. ನಮ್ಮದು ದೊಡ್ಡ ಫ್ಯಾಮಿಲಿ ಇದೆ. ಟೋಟಲ್ ಒಂದು 50 ಜನ ಆಗ್ಬೋದಷ್ಟು ದೊಡ್ಡ ಫ್ಯಾಮಿಲಿ ಇದೆ. ಈಗ ಇನ್ನೂ ಯಾರೂ ಬಂದಿಲ್ಲ. ಬರೀ ಒಂದು 4 ಜನ ಅಷ್ಟೇ ಬಂದಿತ್ತು. ತಂಗಿಯವರು, ಅಕ್ಕ ಒಬ್ಬರು ಮಾತ್ರ ಬಂದಿದ್ದರು. ಹಾಗೆ ಎಲ್ಲರೂ ಕೂಡ ಬಂದಿರಲಿಲ್ಲ. ಹಾಗೆ ಬರುವಾಗ ನಿಮಗೆ ನೆಕ್ಸ್ಟ್ ಜಾತ್ರೆಯಲ್ಲಿ ತೋರಿಸ್ತೀನಿ ನಿಮಗೆ ಹೇಗೆಲ್ಲ ಅಂತ. ಇದು ನನ್ನ ತಮ್ಮನ ಮನೆ, ತಾಯಿ ಮನೆ ಕೂಡ. ಹಾಗೆ ತಮ್ಮ ತಾಯಿ ಎಲ್ಲ ಒಟ್ಟಿಗೆ ಇರೋದು. ಹಾಗೆ ಹಳ್ಳಿ ಮನೆ ಈ ಥರ ಇರ್ತದೆ. ತುಂಬ ವರ್ಷದ ಮನೆ ಇದು. ನಮ್ಮ ಅಜ್ಜಂದಿರ ಕಾಲದ ಮನೆ ಇದು. ಇನ್ನೂ ಕೂಡ ಅದು ಹಾಗೆ ನೆನಪಿಗಿರಲಿ ಅಂತೇಳಿ ಹಾಗೆಯೇ ಇಟ್ಟಿದ್ದಾರೆ. ಹಾಗೆ ಆ ಮನೆಯಲ್ಲಿ ಒಂದು ನಾವು ಹುಟ್ಟಿ ಬೆಳೆದ ಮನೆ ಅಲ್ವಾ, ಎಷ್ಟು ಒಂದು ಖುಷಿ ಅಲ್ವಾ. ಎಲ್ಲರೊಟ್ಟಿಗೆ, ಅಮ್ಮನೊಟ್ಟಿಗೆ, ತಮ್ಮ ತಂಗಿಯವರೊಟ್ಟಿಗೆ ಈ ಥರ ಎಲ್ಲ ಕೂತ್ಕೊಂಡು ಮಾತಾಡಿ. ನಾವು ಬಿಜಿ ಇರುವಾಗ ನಮಗೆ ಈ ಥರ ಮಾತಾಡಲಿಕ್ಕೆ ಸಿಗೋದಿಲ್ಲ. ನಮ್ಮ ಕೆಲಸದಲ್ಲಿ ಬರೋದು, ಡ್ಯೂಟಿಯಿಂದ ಬರೋದು, ಅಡುಗೆ ಮಾಡ್ಕೊಳ್ಳೋದು, ತಿನ್ನೋದು, ಈ ಥರ ಎಲ್ಲ ಯಾವಾಗಲೂ ನಮ್ಮ ರೂಟೀನಾಗಿರ್ತದಲ್ಲ. ಈ ಥರ ಒಂದು 2 ದಿನ ಹೋಗಿ ಊರಿಗೆ ಮೈಂಡ್ ಫ್ರೆಶ್ ಮಾಡಿಕೊಂಡು ಬರೋದ್ರಿಂದ ಮೈಂಡ್ ಕೂಡ ಫ್ರೆಶ್ ಆಗ್ತದೆ, ಮನಸ್ಸು ಕೂಡ ಏನೋ ನೆಮ್ಮದಿ ಸಿಗ್ತದೆ ಮತ್ತು ಎಲ್ಲರ ಜೊತೆ ಇದ್ದಂಗೆ ಕೂಡ ಆಗ್ತದೆ. ಹಾಗೆ ಎಲ್ಲರೂ ಕೂಡ ಇಲ್ಲಿ ಖುಷಿಯಾಗಿ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ಮತ್ತು ನೈಟಿಗೆ ಆರ್ಕೆಸ್ಟ್ರಾ ಕೂಡ ಇತ್ತು. ಸ್ವಲ್ಪ ಆರ್ಕೆಸ್ಟ್ರಾ ಕೂಡ ಕೇಳೋಣ ಅಂಥೇಳಿ ಬಂದ್ವಿ. ನೋಡಿಕೊಂಡು ಅದು ಕೂಡ ನೋಡಿ ಹೋದ್ವಿ. ಅವತ್ತಿನ ದಿನ ಕೂಡ ಅವತ್ತು ನೈಟ್ ಹಾಗೇ ಇರ್ತದೆ. ತುಂಬ ಜಾಲಿ ಇರ್ತದೆ. ರಾತ್ರಿಗೆ ನೈಟಿಗೆ ಕೂಡ ಹಗಲಿಡೀ ಈ ಥರ ಇರ್ತದೆ, ನೈಟಿಗೆ ಈ ಥರ ಇರ್ತದೆ. ಹಾಗೆ ಎಷ್ಟು ಒಂದು ಚೆಂದ ಮಾಡುತ್ತೆ. ಮತ್ತು ನಾಟಕ ಎಲ್ಲ ಇರ್ತದೆ. ಈ ಸರಿ ನಾಟಕ ಇರಲಿಲ್ಲ. ಹಾಗೆ ಯಾವಾಗಲೂ ನಾಟಕ ಕೂಡ ಇರ್ತದೆ ನೈಟಿಗೆ. ಹಾಗೆ ನಮಗೆ ನೋಡಲಿಕ್ಕೆ ಇಷ್ಟ ಇದ್ದರೆ ಹೋಗ್ಬೋದು. ಹೇಗಿರ್ತದೆ ಅಂತ ಹೇಳಿ ನಿಮಗೂ ಕೂಡ ಕೇಳಿಸ್ತೀನಿ. ಸ್ವಲ್ಪ ಕೇಳಿ ನೋಡುವ. ನಾಟಕ
ಹಾಗೆ ಈ ರೀತಿ ಆರ್ಕೆಸ್ಟ್ರಾ ಎಲ್ಲ ಇತ್ತು. ಅದನ್ನು ನೋಡಿ ನಮಗೂ ಕೂಡ ಖುಷಿ ಆಯಿತು. ಎಷ್ಟೋ ದಿನಗಳ ನಂತರ ನಮಗೆ ಈ ಥರ ನೋಡಲಿಕ್ಕೆ ಸಿಗೋದಲ್ವ. ಹಾಗೆ ನಾವು ಎಲ್ಲಿ ಕೂಡ ಹೋಗೋದಿಲ್ಲ, ಡ್ಯೂಟಿ, ಮನೆಯಲ್ಲಿ ಕೆಲಸ, ಮಲಗೋದು, ಮತ್ತು ಬೆಳಿಗ್ಗೆ ಡ್ಯೂಟಿ, ಈ ಥರ ಮಾಡಿಕೊಂಡು ಯಾವಾಗಲೂ ಬಿಜಿಯಲ್ಲಿರ್ತೇವಲ್ವ. ಈ ಥರ ಒಂದೆರಡು ದಿನ ಮೈಂಡ್ ಫ್ರೆಶ್ ಮಾಡ್ಕೊಳ್ಳೋದ್ರಿಂದ ಮತ್ತು ಎಲ್ಲರ ಜೊತೆ ಬೆರೆಯೋದ್ರಿಂದ ನಮಗೆ ಎಲ್ಲ ಮರೆತು ಖುಷಿಯಾಗಿ ಇರ್ಬೋದು. ಹಾಗೆ ತುಂಬ ಖುಷಿ, ಅದಕ್ಕಿಂತ ಖುಷಿ ಎಷ್ಟು ಹಣ ಕೊಟ್ಟರು ಕೂಡ, ಎಷ್ಟು ಪ್ರೀತಿ ಕೊಟ್ಟರು ಕೂಡ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ಹಾಗೆ ಅಷ್ಟೊಂದು ಖುಷಿ ಆಯಿತು ಕೂಡ. ತುಂಬ ಚೆನ್ನಾಗಿ ನೋಡಿಕೊಂಡ್ರು ಕೂಡ ಮನೆಯಲ್ಲಿ. ಈಗ ಈ ರೀತಿ ಹಳ್ಳಿ ಮನೆಯಲ್ಲಿ ಈ ರೀತಿಯಲ್ಲೇ ಇರ್ತದೆ. ಹಿಂದ್ಗಡೆ ಪಾತ್ರೆ ಎಲ್ಲ ಕರೀತಾ ಮೂಡಕ್ಕೆ. ಹಾಗೆ ಹಳ್ಳಿ ಮನೆಯದು, ಹಳ್ಳಿ ಸೊಗಡು, ಹಳ್ಳಿ ಜನ ಅಂದ್ರೆ ಖುಷಿ ಅಲ್ವಾ. ಅದೊಂದು ಆರ್ಗ್ಯಾನಿಕ್ ಊಟ, ಆರ್ಗ್ಯಾನಿಕ್ ಎಲ್ಲ ಮಾಡೋದು. ಮತ್ತು ನಮ್ಮ ಸಿಟಿ ಲೈಫ್ ಈ ಥರ ಧೂಳು, ಯಾವಾಗಲೂ ಹೊಗೆ, ಆ ಥರ ಏನಿರೋದಿಲ್ಲ. ಎಲ್ಲ ನ್ಯಾಚುರಲಾಗಿ ಗದ್ದೆಯಲ್ಲಿ ಬೆಳೆಯುವ ತರಕಾರಿಗಳು, ಮನೆಯಲ್ಲಿ ಬೆಳೆಯುವ ಕಾಳುಗಳು, ಈ ರೀತಿ ಮನೆಯಲ್ಲೇ ಎಲ್ಲ ಮಾಡಿಕೊಂಡು ತಂಗಿ ಬಟ್ಟೆ ವಾಶ್ ಮಾಡ್ತಿದ್ರು. ಅಲ್ಲಿ ತಂಗಿಯಂದಿರು ಪಾತ್ರೆ ತೊಳಿತಾ ಇದ್ರು. ಹಾಗೆ ದೊಡ್ಡ ಜಾಗ ಕೂಡ. ಹಾಗೆ ಇಲ್ಲಿ ನಮ್ಮ ಅಕ್ಕ ತಲೆ ಕೂಡ ಬಾಚ್ಕೊಳ್ತಾ ಇದ್ರು. ಹಾಗೆ ಎಲ್ಲರೂ ನಿಂತ್ಕೊಂಡು ಮನೆ ಹಿಂದ್ಗಡೆ ಇದು ಈ ರೀತಿ ನಮ್ಮದೊಂದು ಬಂಡಿ ಅಂತ ನಾಯಿ ಕೂಡ ಇದೆ, ಅದು ಕೂಡ ಇಲ್ಲಿ ಕೂತ್ಕೊಂಡಿತ್ತು. ಹಾಗೆ ಇಲ್ಲಿ ನಮ್ಮ ಮನೆ ಹಿಂದ್ಗಡೆ ಹೀಗೆಲ್ಲ ಇತ್ತು. ಹಳ್ಳಿ ಜೀವನ ಅಂದರೆ ಹೀಗೇನೇ ಇರೋದು. ಒಳಗಡೆದೆಲ್ಲ ಇನ್ನೊಂದು ಸರಿ ತೋರಿಸ್ತೀನಿ. ಹಾಗೆ ಮನೆ ಹಿಂದ್ಗಡೆ ಹೀಗೆಲ್ಲ ಇತ್ತು. ಹಾಗೆ ಇಲ್ಲಿ ಮನೆ ಹಿಂದ್ಗಡೆ ಹೀಗೆಲ್ಲ ಇತ್ತು. ಹಾಗೆ ದೊಡ್ಡ ಮನೆ, ಹಳೆ ಮನೆ. ಹಾಗೆ ನಾನು ವಿಡಿಯೋ ಮಾಡ್ಲಿಕ್ಕೆ ಹೋದೆ, ತೋರಿಸ್ಬೇಡ ಅಂತೆಲ್ಲ ಹೇಳ್ತಿದ್ದ. ಹಾಗೆ ಸುಮ್ಮನೆ ತಮಾಷೆ ಮಾಡ್ತಿದ್ದ. ಹಾಗೆಲ್ಲ ಇಲ್ಲಿ ಸಿಟಿಗೆ ಕೂಡ ಬಂದ್ವಿ. ಬಟ್ಟೆ ಏನೋ ಒಂದು ತಂಗಿಯವ್ರು ತಗೋಬೇಕಂತ ಹೇಳಿದರು. ಹಾಗೆ ಪರ್ಚೇಸ್ ಮಾಡುವ ಅಂತ ಹೇಳಿ ಸ್ವಲ್ಪ ಬಂದ್ವಿ. ಇಲ್ಲಿ ತಂಗಿ ಬರ್ತಿದ್ದು. ಹಾಗೆ ನಾವು ಮುಂದೆ ಬಂದು ವೇಟ್ ಮಾಡ್ತಿದ್ವಿ. ಇಲ್ಲಿ ನಮ್ಮ ಊರಿದೆ ಸ್ಟೂಡೆಂಟ್ಗಳೆಲ್ಲ ಸಿಕ್ಕರು. ಅವರು ನಮ್ಮ ಸಬ್ಸ್ಕ್ರೈಬರ್ ಅಂತೆ, ಮತ್ತು ಅವರು ವಿಡಿಯೋ ನೋಡ್ತಿದ್ದಾರಂತೆ. ಹಾಯ್ ಆಂಟಿ ಅಂತ ಹೇಳಿ ಮಾತಾಡಿಸ್ಕೊಂಡು ಅವರು ಕೂಡ ಸ್ವಲ್ಪ ಒಂದು ವಿಡಿಯೋ ಕ್ಲಿಕ್ ಮಾಡ್ಕೊಂಡ್ವಿ. ತುಂಬ ಚೆನ್ನಾಗಿ ಬರ್ತದೆ, ಖುಷಿಯಾಯಿತು. ತುಂಬ ಸಮಯದ ನಂತರ ನೀವು ಸಿಕ್ಕಿರಿ ನಮಗೆ. ನಾವು ನೋಡಿದ ವಿಡಿಯೋದಲ್ಲಿ ಆದರೆ ಡೈರೆಕ್ಟಾಗಿ ಸಿಕ್ಕಿರಲಿಲ್ಲ ಅಂತ ಹೇಳಿ ಎಲ್ಲ ಹೇಳ್ತಿದ್ರು. ಹಾಗೆ ಅವರೊಟ್ಟಿಗೆ ಕೂಡ ಮಾತಾಡಿ ಸ್ವಲ್ಪ ಖುಷಿಯಾಯಿತು. ಆಮೇಲೆ ಮನೆಗೆ ಬಂದ್ವಿ, ಸ್ವಲ್ಪ ಪರ್ಚೇಸಿಂಗ್ ಮಾಡಿ ಎಲ್ಲ ಬರುವಾಗ ಸಾರಿ ಎಲ್ಲ ತಗೊಂಡಿದ್ರು ತಂಗಿಯರು. ಅವರಿಗೆ ಬೇಕಾದ ಬಟ್ಟೆ ಎಲ್ಲ ತಗೊಂಡಿದ್ರು. ಆಮೇಲೆ ಎಲ್ಲರೂ ಕೂತ್ಕೊಂಡು ಸಾರಿ ಎಲ್ಲ ನೋಡ್ತಿದ್ರು, ಹೇಗಿದೆ ಏನಂತೇಳಿ. ಅದು ಒಂದು ಖುಷಿನೇ ಅಲ್ವಾ. ಅವರಿಗೆ ಇಷ್ಟ ಬಂದದ್ದೆಲ್ಲ ತಗೊಂಡಿದ್ರು. ಹಾಗೆ ಇಲ್ಲಿ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಸೀರೆ ಎಲ್ಲ ಬಿಡಿಸಿ ನೋಡ್ತಿದ್ರು. ಕೆಲವರಿಗೆ ಇಷ್ಟ ಆಯಿತು ಕೂಡ ಸಾರಿ, ಕಾಸ್ಟ್ಲಿ ಸೀರೆ ಕೂಡ ಇತ್ತು. ಹಾಗೆ ಅವರಿಗೆ ಬೇಕಾದದ್ದು 4-5 ಜನ ಹೋಗಿದ್ವಿ. ಅವ್ರಿಗೆ ಬೇಕಾಗಿದ್ದು ಏನೇನು ಬೇಕೋ ಅಲ್ಲೆಲ್ಲ ಪರ್ಚೇಸ್ ಮಾಡ್ಕೊಂಡ್ವಿ ಸಿಟಿಯಲ್ಲಿ. ಹಾಗೆ ನಮ್ಮದೊಂದು ಯಾವಾಗಲೂ ಒಂದಿರ್ತದೆ, ಏನಂದರೆ ನಾವು ಯಾವಾಗಲೂ ಅಕ್ಕ ತಂಗಿರು ಸೇರುವಾಗ ಒಂದು ಸಿಟಿಗೆ ಹೋಗುವ ಒಂದು ಅಭ್ಯಾಸ. ಎಲ್ಲರೂ ಒಟ್ಟಿಗೆ ಹೋಗಿ ಅಲ್ಲಿ ಎಲ್ರಿಗೂ ಅವ್ರಿಗೆ ಬೇಕಾಗಿದ್ದನ್ನು ಪರ್ಚೇಸ್ ಮಾಡಿಕೊಂಡು ಆಮೇಲೆ ಇಲ್ಲಿ ಏನಾದರೂ ಬೇಕಾಗಿದ್ದನ್ನೆಲ್ಲ ತಿಂದ್ಕೊಂಡು ಒಟ್ಟಿಗೆ ಬರೋದ್ರಲ್ಲಿ ಒಂದು ಖುಷಿನೇ ಬೇರೆ. ಹಾಗೆ ಎಲ್ಲರೂ ಕೂಡ ನಾವು ಪ್ರತಿ ಸರಿನೂ ಸೇರುವಾಗ ಒಂದು ಸಿಟಿಗೆ ಹೋಗುವ ಅಭ್ಯಾಸ ನಮಗೆಲ್ರಿಗೂ. ಹಾಗೆ ಎಲ್ಲರೂ ಕೂಡ ಸೇರಿಕೊಂಡು ಅಕ್ಕ ತಂಗಿಯರು ಹೋಗ್ತೀವಿ. ಈ ಸರಿ ಕಡಿಮೆ ಇದ್ವಿ, ಒಂದು 4 ಜನ ಅಷ್ಟೇ ಇದ್ವಿ, 4-5 ಜನ. ಹಾಗೆ ಅಷ್ಟೇ ಜನ ಹೋಗಿ ಪರ್ಚೇಸ್ ಎಲ್ಲ ಮಾಡ್ಕೊಂಡು ಬಂದ್ವಿ. ಹಾಗೆ ಇಲ್ಲಿ ನೈಟ್ಗೆ ಹಪ್ಪಳ ಕೂಡ ಮಾಡ್ತಿದ್ರು, ಹೊಯ್ ಹಪ್ಪಳ ಅಂತೇಳಿ. ಅದು ಅಕ್ಕಿನ 3 ದಿವಸ ನೆನೆಸಿಟ್ಟು ಮತ್ತು ಅದನ್ನು 1 ದಿವಸ, ಅದನ್ನು 3 ದಿವಸ ಆದಮೇಲೆ ದಿನ ತೊಳೆದು ಚೆಲ್ಲಿ ಅಕ್ಕಿನ 3 ದಿನ ನೆನೆಸಿಡ್ತಾರೆ. 3 ದಿನದರಲ್ಲಿ ಇವತ್ತು ಬೆಳಿಗ್ಗೆ ತೊಳೆದಿಟ್ರೆ ಮರು ದಿವಸಕ್ಕೆ ಅದನ್ನು ನೀರು ಚೇಂಜ್ ಮಾಡಿ ಮತ್ತೆ ಬೇರೆ ನೀರು ಹಾಕಿ ಇಡ್ತಾರೆ. ಇದೇ ರೀತಿ 3 ದಿವಸ ಅಕ್ಕಿನ ನೀರು ಚೇಂಜ್ ಮಾಡಿ ನೆನೆಸಿಡ್ತಾರೆ. 3ನೇ ದಿನಕ್ಕೆ ಆದಮೇಲೆ ಸಾಯಂಕಾಲ ಅಥವಾ ಬೆಳಿಗ್ಗೆ 3 ದಿನ ಕಂಪ್ಲೀಟ್ ಆದಮೇಲೆ ಅದನ್ನು ಅಕ್ಕಿಯನ್ನು ಮಿಕ್ಸಿಗೆ ಹಾಕಿಬಿಡ್ತಾರೆ. ಮಿಕ್ಸಿಗೆ ಹಾಕಿ ಗಂಧದ ಥರ ಅದನ್ನು ತಿರುವಿಬಿಡ್ತಾರೆ. ತಿರುವಿ ಮಿಕ್ಸಿಗೆ ಹಾಕಿ ಅದನ್ನು ಪಾತ್ರೆಗೆ ಹಾಕಿ, ಈಗ ಬೆಳಿಗ್ಗೆ ನಾವು ಮಿಕ್ಸಿಗೆ ಹಾಕಿಟ್ರೆ ಸಾಯಂಕಾಲವರೆಗೂ ಹಾಗೆ ಇಡ್ತಾರೆ, ಅದು ಸ್ವಲ್ಪ ಹುಳಿ ಬರಲಿ ಅಂತ. ಅದನ್ನಿಟ್ಟು ಈ ರೀತಿ ಹೊಯ್ ಹಪ್ಪಳ ಮಾಡ್ತಾರೆ. ಹೊಯ್ ಹಪ್ಪಳ ಮಾಡಲಿಕ್ಕೆ ಈ ರೀತಿ ಮಾಡ್ಕೊಂಡಿರ್ತಾರೆ. ಈ ಥರ ಸ್ಟ್ಯಾಂಡ್ ಕೂಡ ತಗೊಂಡಿರ್ತಾರೆ. ಮತ್ತು ಗ್ಯಾಸಲ್ಲೆಲ್ಲಾದರೆ ತುಂಬ ಗ್ಯಾಸ್ ಬೇಕು, ಮತ್ತು ಅದು ಅಷ್ಟೊಂದು ಸರಿ ಕೂಡ ಆಗೋದಿಲ್ಲ, ಮತ್ತು ಬೇಗ ಕೂಡ ಆಗೋದಿಲ್ಲ ಅಂತ ಹೇಳಿ
ಒಲೆ ಎಲ್ಲ ಹಚ್ಚಿದ್ರು. ಒಲೆ ಎಲ್ಲ ಹಚ್ಚಿ ಒಂದು ಸರಿಗೆ ಒಂದು 10 ಪ್ಲೇಟ್ ಇಡ್ಬೋದು. ಹಪ್ಪಳ ಕೂಡ ಆಗ್ತದೆ. ಅಲ್ಗಡ್ತಾರೆ ಈ ತರ ಜಾಸ್ತಿನೇ ಸೈಜಿಂದ ತೆಗಿತಾರೆ ಕೂಡ. ಅದನ್ನು ಆಮೇಲೆ ಬೇಯಿಸಿದ್ದು ಇಡ್ತಾರೆ. ಹಪ್ಪಳನ ಒಟ್ಟಿಗೆ ತೆಗಿತಾರೆ. ಈ ರೀತಿ ಒಟ್ಟಿಗೆ ಇಡ್ತಾರೆ. ಎಲ್ಲ ಪ್ಲೇಟಿಗೆ 2 ಹಬೆಯಲ್ಲಿ ಬೇಯಿಸಿದನ್ನ ತೆಗಿತಾ ಇರೋದವರು. ಒಂದು 20 ನೀರು ಈಜಿಯಲ್ಲಿ ನಮಗೆ ಹೊರಗೆ ಬರ್ತದೆ ಹಪ್ಪಳ. ಅದಕ್ಕೋಸ್ಕರ ಅದನ್ನು ಹಾಕಿ ಒಂದು ನೀರಿಗೆ ಈಜಿಯಲ್ಲಿ ಬಿಡಿಸ್ಕೋಬಹುದು ಅಂತ ಹೇಳಿ ಈ ರೀತಿ ತೆಗಿತಾರೆ. ತೆಗೆದು ಈ ಥರ ಒಂದು ಪಾತ್ರೆ ಮೇಲೆ ಅಥವಾ ಒಂದು ಬುಟ್ಟಿ ಮೇಲೆ ಹಾಕ್ಕೊಳ್ತಾರೆ. ಹಾಕಿ ಅದನ್ನು ಒಣಗ್ಲಿಕ್ಕೆ ಹಾಕ್ತಾರೆ. ಹೋಗಿ ಒಂದು ತಾಡ್ಪಾಲ್ ಹಾಕಿದ್ದಾರೆ ಮೇಲೆ. ಅದನ್ನೆಲ್ಲ ಬಿಡಿಸಿ ಒಂದೊಂದೇ ಆಗಿ ಬಿಡಿಯಾಗಿ ಒಣಗ ಹಾಕಿ ಬರ್ತಾರೆ. ಹಾಗೆ ಈಗ ಒಂದು 10-20 ಒಂದ್ರ ಮೇಲೆ ಒಂದು ಹಾಕ್ತಾರೆ. ಏನು ಅಂಟುವುದಿಲ್ಲ ಅದು ಮತ್ತೆ ನಾವು ತೆಗೆದು ಒಣಗ್ಲಿಕ್ಕೆ ಹೋಗುವಾಗ ಬಿಡ್ತದೆ, ಅದು ಅಂಟ್ಕೊಳ್ಳೋದಿಲ್ಲ. ಈ ರೀತಿ ಹೊಯ್ಯಪ್ಪಳ ಎಲ್ಲ ಮಾಡ್ತಿದ್ರು. ಇಲ್ಲಿ ನಂದು ಮೊಮ್ಮಗಂದು ಬ್ಯಾಕ್ಗ್ರೌಂಡ್ ವಾಯ್ಸ್ ಇದೆ, ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ. ಅವರಮ್ಮ ಏನೋ ಸ್ನಾನಕ್ಕೇನೋ ಹೋಗಿದ್ದಾರೆ, ಅದಕ್ಕೆ ನಾನು ಪಾಪನ ಹಿಡ್ಕೊಂಡಿದ್ದೆ. ಹಾಗೆ ಇಲ್ಲಿ ಎಲ್ಲ ಹಪ್ಪಳವನ್ನು ಒಮ್ಮೆಗೆ ಏನು ಸ್ಟ್ಯಾಂಡಿಂದ ತೆಗಿತಾರೆ ನೋಡಿ, ಅದೆಲ್ಲ ಮಕ್ಕಳು ಕುತ್ಕೊಂಡು ತೆಗಿತಾ ಇದ್ರು. ಅದೇ ರೀತಿಯಿಂದ ಒಂದು ಸ್ಪೂನಲ್ಲಿ ಎಲ್ಲ ಪ್ಲೇಟಿಗೂ ಒಂದು ಹಿಟ್ಟನ್ನು ಹಾಕಿ ಆಚೀಚೆ ಅಲಗಡಿಸ್ತಾರೆ ನೋಡಿ. ಇಲ್ಲೆಲ್ಲ ಈಚೆ ಕೊಡೋದು ಹಸಿ ಹಿಟ್ಟಿದ್ದು. ಈ ಥರ ಹಸಿ ಹಿಟ್ಟನ್ನು ಹೀಗೆ ರೌಂಡ್ ಮಾಡ್ತಾರೆ. ರೌಂಡ್ ಮಾಡುವಾಗ ಅದು ರೌಂಡ್ ಶೇಪಲ್ಲಿ ಬರ್ತದೆ ಹಪ್ಪಳ. ಇಲ್ಲಿ ಅಮ್ಮ ಮಾಡ್ತಾ ಇದ್ದಾರೆ ನೋಡಿ. ಹಾಗೆ ಹಸಿ ಹಿಟ್ಟನ್ನು ಹಾಕಿ ಅದನ್ನು ಅಗಲ ಮಾಡಿ ಪ್ಲೇಟಲ್ಲಿ ಸ್ಪ್ರೆಡ್ ಮಾಡಿ ಅದನ್ನು ಮತ್ತೆ ಪುನಃ ಸ್ಟ್ಯಾಂಡಿಗೆ ಹಾಕಿ ಮತ್ತೆ ಒಳಗಿಡ್ತಾರೆ. ನೀನೇನು ಸ್ವಾಮಿನೇನ? ಶೋಭಂಟಿ ಎಲ್ಲದಿರಿ? ನಿನ್ನ ಮಗ ಊಟಿ ಕೆಡ್ಸಕತ್ತಾನ ಇಲ್ಲಿ ನೋಡಿಲ್ಲಿ ಮಾಡ ಅಂದ್ರೆ ಹಂಗ ಇಟ್ಟಂತದು ಮಾಡ ಮಂಗನ ಕರಿತಂತಡಿ ಗಂಟೆ ಬರ್ಸಂತ ದೇವ್ರ ಬಂದು ಇವ್ ಮಯ ದೇವ ಬಂದವತ್ ನೋಡಿ ಗೈಸ್. ಸೊ ಬಂದ್ ಬಿಡಿಸಿ ನೋಡ್ರಿ. ಫಸ್ಟ್ ಹಿಂಗ್ ತಗೋಬೇಕು, ಹಿಂಗ್ ಕೈಯಾಗ ಅನ್ಬೇಕು, ಹಿಂಗ್ ಅತ್ಲಾಗ ಇತ್ಲಾಗ ಅನ್ಬೇಕು. ಅಂದ್ರೆ ಚಂದ ರೌಂಡ್ ಬರ್ತೈತಿ. ಆಮ್ಯಾಕಡೆ ಬೇಸಕ್ ಹಾಕ್ರಿ ಮನೆ. ಕೊಡತ್ಲಾಗ ಇನ್ನೊಂದ್ ಐತ್ ನೋಡ, ಇಲ್ಲೊಂದ್ ಐತ್ ಅವಂದ ಅವನ್ ತೆಗ್ದಾನೆ. ಇವನ್ ಹಾಕರ ಬರ್ಬೇಕಲ್ಲಿ. ಯಾವ ಊಟ ಮಾಡಿದೆ? ನೀನ್ ಸೆರೆ ಹೊತ್ಕೊಳ್ಳೋದು ಬಂತು. ಫಸ್ಟ್ ಹಿಂಗಿರುತ್ತೆ, ಇದನ್ನ ತಗೊಂಡು ಹಿಂಗ್ ಅಲ್ಲಾಡ್ಸಿ ಅತ್ಲಾಗಿ ಇತ್ಲಾಗಿ. ಇನ್ನೆಷ್ಟು ಚಟಿಗೆ ಹಾಕತ್ತ ಇವ್ರ ಎಷ್ಟು ತಲೆ ಕೆಟ್ಟಾರ. ಅಲ್ಲಿ ಕೊಡ ಬಿಟ್ಟು ಇತ್ಲಾ ಕೊಡ್ತಾರ. ಚಂದ. ಹಾ, ಇದು ಕರೆಕ್ಟ್, ಇದು ಕರೆಕ್ಟ್. ಬಂಟಿಯವ್ರಿಗೆ ಬರ್ತದೆ ನೋಡು. ಬಂಟಿ ಬಾ, ಬಂಟಿ ಬಾ. ಮುಗಿಸಿದ್ರೆ ಮುಗೀತ. ನನಗೆ ಇರ್ತದ ಲಾಕ್ ತಗೊಂಡ್ ಬಂಟಿ ನಿನ್ನ ಕೈ ಕೊಟ್ರಲ್ಲ ಲಾಕ್ ತೆಗಿಯೋದು. ನಾನು ಮಾಡಿದೆ. ಚಡ್ಡಿಲಿ ಒಂದು ಫೋಟೋ ತೆಗೆನ. ಬಾಯ್ ಹಾಯ್ ಹೇಳ್ಬೇಕಾ? ಮಕ್ಕಳೇ ಸಾಕು, ನೋಡಬಾರ್ದು ಬಾಳ.
ಎಲ್ಲ ಅಟ್ಲ ಮೇಲೆ ಹಾಕ್ತಾ ಇದ್ದಾರಾ? ಒಂದು ಕೂಡಪ್ಪ ಅಂದ್ರೆ ಎಲ್ಲಿ ಸರಿ ಬಿಡ ಓಂ ನಮಃ ಶಿವಾಯ. ನೀಟಾಗಿ ಹಾಕಲಿ ಹೆಂಗ್ ಬೇಕಂಗ ಹಾಕಿರ ಅಲ್ಲಿ ಹಾಕಕ್ ಸರಿ ಇರೋದಿಲ್ಲ. ಫಸ್ಟ್ ಹಿಂಗ್ ಹಾಕ್ಬೇಕು ಮತ್ತೆ ಹಿಂಗ್ ಹಾಕ್ಬೇಕು. ಇಲ್ಲಿ ನೋಡಿ ಗೈಸ್, ಮುಖ ತೋರಿಸಿ ಗೈಸ್. ಸೇರ್ಸ್ಕೊಂಡಿ ಬಿಡು. ಮಂಟಿನೇ ಈ ರೀತಿ ನೀರನ್ನು ಒಂದು ಸ್ಪೂನ್ ಹಾಕ್ಕೊಂಡ್ರೆ ಈಸಿಯಾಗಿ ಹಪ್ಪಳ ತೆಗಿಲಿಕ್ಕೆ ಬರ್ತದೆ, ಮತ್ತು ಏನಾಗೋದಿಲ್ಲ ಕೂಡ, ಅಂಟೋದಿಲ್ಲ ಕೂಡ. ಹಾಗಾಗಿ ಈಸಿ ಆಗಲಿಕ್ಕೋಸ್ಕರ ಒಂದು ಸ್ಪೂನಷ್ಟು ನೀರು ಹಾಕ್ಕೊಂಡು ತೆಗಿತಾರೆ. ಅಮ್ಮ ಇಲ್ಲಿ ಒಂದು ಪ್ಲೇಟಲ್ಲಿ 1 ಸ್ಪೂನನ್ನು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು, ಅದು ಏನು ಹಪ್ಪಳಕ್ಕೆ ಹಿಟ್ಟು ರೆಡಿ ಮಾಡಿದ್ರಲ್ವ ಅದನ್ನು 1 ಸ್ಪೂನ್ ಹಾಕ್ಕೊಂಡು ಈ ರೀತಿ ರೌಂಡ್ ಶೇಪಲ್ಲಿ ತಿರುಗಿಸ್ತಾರೆ. ತಿರುಗಿಸಿದ್ರೆ ಯಾವ ಶೇಪಲ್ಲಿ ತಿರುಗಿಸ್ತಾರೆ ಅದೇ ಶೇಪಲ್ಲಿ ಬರ್ತದೆ ಕೂಡ ಹಪ್ಪಳ. ಹಾಗೆ ಹಪ್ಪಳನ ಅಮ್ಮ ತಿರುಗಿಸಿಡ್ತಾಯಿದ್ರು. ಇಲ್ಲಿ ಈಚೆಯಿಂದ ರೆಡಿಯಾಗಿದ್ದನ್ನು ನಾನು ಅಳಿಯ ತೆಗಿತಾ ಇದ್ದ. ಹಾಗೆ ಹಪ್ಪಳ ಕೂಡ ರೆಡಿ ಆಗ್ತಿತ್ತು. ಈ ಸೈಡಿಂದ ಒಂದು ಸೈಡಿಂದ ತೆಗೆಯೋದು, ಮತ್ತೊಂದು ಸೈಡಿಂದ ಫಿಲ್ ಮಾಡಲಿಕ್ಕೆ ರೆಡಿ ಮಾಡೋದು, ಹಾಗೆ ಮಾಡ್ತಾಯಿದ್ರು. ಇದು ನಮ್ಮ ಒಂದು ಹಳ್ಳಿಯ ಸೊಗಡು. ಮತ್ತು ಎಲ್ಲ ಈ ಬೇಸಿಗೆ ಕಾಲದಲ್ಲಿ ಹಪ್ಪಳ ಸಂಡಿಗೆಲ್ಲ ಮಾಡಿಟ್ಕೊಂಡ್ಬಿಡ್ತಾರೆ. ಮಳೆಗಾಲಕ್ಕೆ ಊಟ ಸೇರೋದಿಲ್ಲಲ್ವ, ಆ ಟೈಮಿಗೆ ಇದು ಬೇಕಾಗ್ತದೆ ಅಂತ ಹೇಳಿ. ಮಳೆಗಾಲಲ್ಲಾದರೂ ಏನಾದರೂ ಹಬ್ಬ ಮತ್ತು ಹರಿದಿನ ಮತ್ತು ಏನಾದರೂ ಒಳ್ಳೆಯ ದಿನಕ್ಕೆಲ್ಲ ಹಪ್ಪಳ ಅವರಿಗೆಲ್ಲ ಬೇಕೇ ಬೇಕು. ಚಿತ್ರಾನ್ನ, ಹಪ್ಪಳ, ಉಪ್ಪಿನಕಾಯಿ ಈ ರೀತಿ ಯಾವಾಗಲೂ ಅಲ್ಲಿ ಅವರಿಗೆ ಒಂದು ಫೇವ್ರೇಟ್ ಆಗಿರ್ತದೆ. ಮತ್ತು ಪ್ರತಿ ಸಲ ಚಿತ್ರಾನ್ನಕ್ಕೂ ಅಥವಾ ಒಂದು ಸಾರು, ಟೊಮೆಟೊ ಸಾರು ಆ ರೀತಿ ಎಲ್ಲ ಮಾಡ್ಕೊಂಡಿರುವಾಗ ಬೇಳೆ ಸಾರಿಗೆಲ್ಲ ಮತ್ತು ತರಕಾರಿ ಎಲ್ಲ ಜಾಸ್ತಿ ಅವರು ಯೂಸ್ ಮಾಡೋದು. ಎಲ್ಲ ತರಕಾರಿ ಬೆಳೀತಾರಲ್ವ, ಹಾಗಾಗಿ ತರಕಾರಿಯನ್ನು ಯಾವಾಗಲೂ ಯೂಸ್ ಮಾಡುವಾಗ ಅವರಿಗೆ ಪದಾರ್ಥ ಮಾಡುವಾಗ ಒಂದು ಸೈಡ್ ಡಿಶ್ ಆಗಿ ಉಪ್ಪಿನಕಾಯಿ, ಹಪ್ಪಳ ಎಲ್ಲ ಬೇಕೇ ಬೇಕು. ಅದಕ್ಕೋಸ್ಕರ ಈ ರೀತಿ ತುಂಬ ಒಂದು 10 kg ಆಗುವಷ್ಟು ಅಕ್ಕಿ ಹಾಕ್ಕೊಂಡು ಅಥವಾ 4 kg ಆಗುವಷ್ಟು ಅವ್ರ ಮನೆಯಲ್ಲಿ ಎಷ್ಟು ಜನ ಮಾಡಲಿಕ್ಕೆ ಅವರಿಗೆ ಆಗ್ತದೆ ಆ ಟೈಮಿಗೆ ಅಷ್ಟು 4 kg 5 kg ಎಲ್ಲ ಹಾಕ್ಕೊಂಡು ಈ ರೀತಿ ಎಲ್ಲ ಒಮ್ಮೊಮ್ಮೆಗೆ ಹಪ್ಪಳ ಮಾಡಿ ಇಟ್ಕೊಂಡ್ಬಿಡ್ತಾರೆ. ಮತ್ತು ಅವರಿಗೆ ಮಾಡಿ ಒಂದು ಡ್ರಮ್ಮಿಗೆಲ್ಲ ತುಂಬಿಸಿಟ್ಕೊಂಡ್ಬಿಡ್ತಾರೆ. ಈ ರೀತಿ ತುಂಬಿಸಿಟ್ಕೊಂಡು ವರ್ಷಗಟ್ಟಲೆ ಇಟ್ಟರು ಏನು ಹಾಳಾಗೋದಿಲ್ಲ. ಅದು ತುಂಬ ಚೆಂದ ಮಾಡಿ ಒಣಗಿಸಿ ಇಟ್ಕೊಂಡ್ಬಿಡ್ತಾರೆ. ಇದನ್ನೀಗ ಇಲ್ಲಿ ಒಂದು ಬುಟ್ಟಿ ಮೇಲೆ ಹಾಕಿದಾರಲ್ವ ಹಸಿ ಹಪ್ಪಳನ ತೆಗೆದು ಅದನ್ನೀಗ ತೊಗೊಂಡೋಗಿ ಒಂದು ತಾಟ್ಪಲ್ಲಿ ಹಾಕಿ ಬಂದಿದ್ದಾರೆ ಅಲ್ಲಿ. ಹಾಗೆ ಅದಕ್ಕೆ ಹೋಗಿ ಒಣಗಿಸ್ಬಿಡ್ತಾರೆ. ಒಂದೊಂದೇ ಓಪನ್ ಮಾಡಿ ಒಣಗಿಸ್ಬಿಡ್ತಾರೆ. ಆ ರೀತಿ ಎಲ್ಲ ಹಪ್ಪಳ ಮಾಡಿಕೊಂಡು ಇದು ಒಂದು ಹಳ್ಳಿ ಸಡಗರ. ಹಳ್ಳಿ ಒಂದು ಇದು ದಿನಚರಿ ಅಥವಾ ಹಳ್ಳಿ ಲೈಫನ್ನು ನೋಡಲಿಕ್ಕೆ ಎಷ್ಟೊಂದು ಖುಷಿ ಅಲ್ವಾ. ಇಲ್ಲಿ ಆಗ ಒಂದು ತಂಗಿ ಸೀರೆ ನೋಡ್ತಾಯಿದ್ರು, ಈಗ ಇನ್ನೊಂದು ತಂಗಿ ತಗೊಂಡ ಸೀರೆಯನ್ನು ಅಮ್ಮನಿಗೆ ತೋರಿಸ್ತಾಯಿದ್ರು. ಹಾಗೆ ಚಂದ ಸೀರೆ ಎಲ್ಲ ಇತ್ತು. ಹಾಗೆ ತುಂಬ ಅವ್ರಿಗೆ ಬೇಕಾಗಿದ್ದು ಒಬ್ಬೊಬ್ಬರು 3 4 ಸಾರಿ ತಗೊಂಡ್ರು. ಅವ್ರಿಗೆ ಇಷ್ಟ ಆಗಿದ್ದೆಲ್ಲ ತಗೊಳ್ತಾರೆ. ಹಾಗೆ ಅವ್ರಿಗೆ ಸೀರೆ ಅಂದರೆ ತುಂಬ ಇಷ್ಟ. ಮತ್ತು ಅಲ್ಲಿ ಹೆಚ್ಚಾಗಿ ಅವರು ಯೂಸ್ ಮಾಡೋದು ಕೂಡ ಸೀರೆಯನ್ನೇ. ಹಾಗಾಗಿ ಅವರು ಅದನ್ನೆಲ್ಲ ತಗೊಂಡ್ರು. ಮತ್ತು ಇಲ್ಲಿ ನಾನು ಎಲ್ಲ ಜಾತ್ರೆ ಎಲ್ಲ ಮುಗಿಸಿ ಊರಿಗೆ ಕೂಡ ಹೊರಟೆ. ಬರುವಾಗ ಆಗೊಂಬೆ ಎಲ್ಲ ಬಂದೆ. ಆಗೊಂಬೆ ತಾಯಿ ನೋಡಲಿಕ್ಕೆ 2 ಕಣ್ಣು ಸಾಕಾಗೋದು. ಹಾಗೆ ಅಷ್ಟು ಚೆಂದ ಆಗೊಂಬೆ ತಾಯಿಯನ್ನು ನೋಡಿಕೊಂಡು ಬರುವ ದಾರಿಯಲ್ಲಿ ಸಿಗ್ತದಲ್ವ ಸ್ವಲ್ಪ ವಿಡಿಯೋ ಕೂಡ ಮಾಡಿಕೊಂಡೆ. ತುಂಬ ಒಂದು ಡೇಂಜರ್ ಪ್ಲೇಸ್ ಕೂಡ ಹೇಳ್ಬೋದು. ಯಾಕೆಂದರೆ ಸ್ವಲ್ಪ ಕರ್ವಿಂಗಲ್ಲಿ ಬಸ್ಸು ಕೂಡ ಟರ್ನ್ ಮಾಡಲಿಕ್ಕೆ. ಹಾಗೆ ಇದು ಆಗೊಂಬೆ ಮೇಲೆ ಬಂದೆ. 2 ಕಣ್ಣು ಕೂಡ ನೋಡಲಿಕ್ಕೆ ಸಾಲದು. ಆಗೊಂಬೆ ತಾಯಿ ಹಸಿರು ತುಂಬಿ ಮರಿತಾ ಇದ್ಲು. ಹಾಗೆ ಏನೊಂದು ಖುಷಿ ಅಲ್ವಾ. ಮತ್ತು ಇದು ಸ್ವಲ್ಪ ಡೇಂಜರ್ ಪ್ಲೇಸ್ ಕೂಡ. ಹಾಗೆ ಟರ್ನಲ್ಲಿ ತುಂಬ ಜಾಗ್ರತೆಯಿಂದ ಟರ್ನ್ ಮಾಡಬೇಕು. ಹಾಗೆ ಮತ್ತು ಅದಕ್ಕೇ ಮಿನಿ ಬಸ್ ಮಾಡೋದು. ದೊಡ್ಡ ಬಸ್ಸು ಹೋದರೆ ಇದರಲ್ಲಿ ಟರ್ನ್ ಮಾಡಲಿಕ್ಕೆ ಆಗೋದಿಲ್ಲ ಅಂಥೇಳಿ ಹಾಗೆ ರಿಟರ್ನ್ ಊರಿಗೆ ಕೂಡ ಬಂದೆ. ನಾನು ಬಂದು ತುಂಬ ಖುಷಿಯಾಯಿತು. ಇದು ಒಂದು ನನ್ನ ಊರಿದು ಒಂದು ಜಾತ್ರೆಯ ಜರ್ನಿ ಆಗಿತ್ತು. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.